ಕರ್ತನ ಭೋಜನದ ಕುರಿತಾಗಿ ಇವತ್ತು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ತಿಳಿದುಕೊಳ್ಳುತ್ತಿದ್ದೇವೆ. ಕರ್ತನ ಭೋಜನದ ಮಹತ್ವ ಏನು ಅನ್ನುವಂತ ಒಂದು ವಿಷಯವನ್ನ ಇವತ್ತು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ನಾವೆಲ್ಲ ಸಮಯವಾಗಿ ಕೂಡಿ ಬರುವಾಗ ದೇವರನ್ನ ಹಾಡುವಂಥದ್ದು, ಸ್ತುತಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ದೇವರ ವಾಕ್ಯವನ್ನ ಧ್ಯಾನ ಮಾಡುವಂಥದ್ದು, ಇದನ್ನೆಲ್ಲ ನಾವು ಮಾಡ್ತೀವಿ. ಆದ್ರೆ ಸಮಯವಾಗಿ ನಾವು ಕೂಡಿ ಬರುವಾಗ ನಮಗೆ ಇನ್ನೊಂದು ವಾಡಿಕೆ ಕೂಡ ಇದೆ. ಏನು ಅಂತಂದ್ರೆ ಕರ್ತನ ಭೋಜನದಲ್ಲಿ ಪಾಲನ ತೆಗೆದುಕೊಳ್ಳುವಂಥದ್ದು. ನಾವು ರೊಟ್ಟಿಯನ್ನು ಮುರಿದು ಪಾಲನ ತೆಗೆದುಕೊಳ್ತೇವೆ, ದ್ರಾಕ್ಷರಸವನ್ನ ಪ್ರಾರ್ಥನೆ ಮಾಡಿ ಅದರಲ್ಲಿ ನಾವು ಪಾಲನ ತೆಗೆದುಕೊಳ್ತೇವೆ. ಇದನ್ನು ನಾವು ಕರ್ತನ ಭೋಜನ ಅಂತ ಕರಿತೀವಿ. ಆಗ ಸಭೆಯಾಗಿ ನಾವು ಕೂಡಿ ಬರುವಾಗ ಕರ್ತನ ಭೋಜನದಲ್ಲಿ ಪಾಲನ ಪಡೆಯುವಂತ ಒಂದು ವಾಡಿಕೆ ಸಭೆಯಲ್ಲಿ ಇದೆ. ಈ ಕರ್ತನ ಭೋಜನದ ಕುರಿತಾಗಿ ಇವತ್ತು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ತಿಳಿದುಕೊಳ್ಳೋಣ. ಕೆಲವೊಂದು ಸಭೆಗಳಲ್ಲಿ ಇದನ್ನ ಕರ್ತನ ಭೋಜನ ಅಂತ ಕರೀತಾರೆ, ಕೆಲವೊಂದು ಸಭೆಗಳಲ್ಲಿ ಕರ್ತನ ಮೇಜು ಅಂತ ಕರೀತಾರೆ, ಕೆಲವೊಂದು ಸಭೆಗಳಲ್ಲಿ ಕರ್ತನ ಪಂಕ್ತಿ ಅಂತ ಕರೀತಾರೆ, ಕೆಲವೊಂದು ಕಡೆ ರೊಟ್ಟಿ ಭೋಜನ ಅಂತ ಕರೀತಾರೆ, ಕೆಲವೊಂದು ಕಡೆ ರೊಟ್ಟಿ ದ್ರಾಕ್ಷರಸ ಕೊಡ್ತಾರೆ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಕಮ್ಯೂನಿಯನ್ ಅಂತ ಕರೀತಾರೆ. ಕಮ್ಯೂನಿಯನ್ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ. ಆ ಕಮ್ಯೂನಿಯನ್ಗೆ ಅರ್ಥ ಏನಂತಂದ್ರೆ ಒಂದು ಐಕ್ಯತೆ ಅಂತ ಅರ್ಥ. ಕ್ರಿಸ್ತನಲ್ಲಿ ನಾವು ಆತನ ಶರೀರದ ಮೂಲಕ ರಕ್ತದ ಮೂಲಕ ಅನ್ಯೋನ್ಯವಾಗಿದ್ದೇವೆ ಅಂತ ಹೇಳಿ ಕಮ್ಯೂನಿಯನ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಹೀಗೆ ಏನೆಲ್ಲ ಹೆಸರು ಕೊಟ್ಟು ಕರೆದ್ರು ಕೂಡ ಅವೆಲ್ಲವೂ ಸಹ ಒಂದೇ. ಆಗ ಇವತ್ತು ನಾವು ಈ ಕರ್ತನ ಭೋಜನದ ಕುರಿತಾಗಿ ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ಸಭೆಯಾಗಿ ನಾವು ಕೂಡಿ ಬರುವಾಗ ಈ ರೀತಿ ಕರ್ತನ ಭೋಜನದಲ್ಲಿ ಪಾಲನ ಪಡೆಯುವಂತ ಒಂದು ವಾಡಿಕೆ ನಮಗೆ ಇದೆ. ಆದ್ರೆ ಈ ವಾಡಿಕೆ ಯಾವ ಕಾರಣಕ್ಕಾಗಿದೆ? ಈ ಒಂದು ವಾಡಿಕೆಯನ್ನ ನಾವು ಯಾಕೆ ಅನುಸರಿಸ್ತೇವೆ? ಅದನ್ನ ಯಾಕೆ ಅನುಸರಿಸ್ತೇವೆ ಅಂತಂದ್ರೆ ಇದನ್ನ ಅನುಸರಿಸಬೇಕು ಅಂತ ಹೇಳಿದ್ದು ಸ್ವತಃ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಹಲ್ಲೆಲೂಯಾ. ಈ ವಾಕ್ಯವನ್ನು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯಂದರಿಗೆ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ಅಂತ ಹೇಳಿ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಅವರು ಹೇಳ್ತಾರೆ. ಹಂಗಂತಂದ್ರೆ ನೀವು ಸಮಯವಾಗಿ ಕೂಡಿ ಬರುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಅವರು ನಮಗೆ ಅಪ್ಪಣೆ ಇಟ್ಟಿದ್ದಾರೆ. ಆಗ ಸಮಯವಾಗಿ ನಾವು ಕೂಡಿ ಬರುವಾಗ ರೊಟ್ಟಿಯನ್ನು ಮುರಿದು ಪ್ರಾರ್ಥಿಸಿ ಪಾಲನ ಪಡೆಯುವಂಥದ್ದು, ದ್ರಾಕ್ಷರಸವನ್ನು ಪ್ರಾರ್ಥಿಸಿ ಪಾಲನ ಪಡೆಯುವಂಥದ್ದು ಕರ್ತನ ಮೇಜಿನ ಒಂದು ವಾಡಿಕೆ ನಮಗೆ ಉಂಟು. ಅದು ಕಾರಣ ಏನು? ಅದಕ್ಕೆ ಕಾರಣ ಏನಂತಂದ್ರೆ ಇದನ್ನು ಮಾಡಬೇಕೆಂಬುದಾಗಿ ಹೇಳಿರುವ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಇದನ್ನು ಮಾಡಿರೆಂಬುದಾಗಿ ಅವರು ನಮಗೆ ಅಪ್ಪಣೆ ಇಟ್ಟಿರುವುದರಿಂದ ಸಭೆಯಾಗಿ ನಾವು ಕೂಡಿ ಬರುವಾಗ ಇದನ್ನು ನಾವು ಮಾಡ್ತೇವೆ. ಹಲ್ಲೆಲೂಯಾ. ಮತ್ತಿನ್ನೊಂದು, ಈ ಕರ್ತನ ಭೋಜನದಲ್ಲಿ ನಾವು ರೊಟ್ಟಿಯನ್ನ ಮುರಿದು ಅದನ್ನ ತಿಂತೀವಿ. ಈ ರೊಟ್ಟಿಯನ್ನ ಮುರಿದು ತಿನ್ನೋದಕ್ಕೆ ಕಾರಣ ಏನು? ಆ ರೊಟ್ಟಿ ಏನನ್ನ ಸೂಚಿಸುತ್ತೆ? ಆ ರೊಟ್ಟಿ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶರೀರವನ್ನ ಸೂಚಿಸುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯ 26ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಊಟ ಮಾಡುವಂತ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನ ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಗೊಳ್ಳಿ ರೊಟ್ಟಿಯನ್ನು ತಿನ್ನಿ ಅಂತ ಅವ್ರು ಹೇಳೋದಿಲ್ಲ. ಆದ್ರೆ ಅವ್ರು ಹೇಳೋ ಮಾತೇನಂತಂದ್ರೆ ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂತ ಅವರಿಗೆ ಕೊಡ್ತಾರೆ. ಆಗ ನಾವು ರೊಟ್ಟಿಯನ್ನು ಮುರಿದು ರೊಟ್ಟಿಯನ್ನ ನಾವು ತಿಂತೀವಿ. ಆದ್ರೆ ಆ ರೊಟ್ಟಿ ಏನನ್ನು ಸೂಚಿಸುತ್ತೆ? ಆ ರೊಟ್ಟಿ ಆತನ ಶರೀರವನ್ನ ಅದು ಸೂಚಿಸುತ್ತೆ. ಇಲ್ಲಿ ಅವ್ರು ಹೇಳೋ ಮಾತು ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಎಂಬುದಾಗಿ ಅವರು ಹೇಳ್ತಾರೆ. ನೀವು ಪ್ರಾರ್ಥನೆ ಮಾಡಿ ರೊಟ್ಟಿಯನ್ನ ತಿನ್ನುವಾಗ ನಾವು ರೊಟ್ಟಿಯನ್ನ ತಿಂತಾ ಇಲ್ಲ, ಯೇಸು ಕ್ರಿಸ್ತನ ಶರೀರವನ್ನ ನಾವು ತಿಂತಾ ಇದ್ದೀವಿ. ಆತನ ಮಾಂಸವನ್ನ ನೀವು ತಿನ್ನುವಂತವರುಗಳಾಗಿ ಇರ್ತೀವಿ ಅನ್ನುವಂಥದ್ದು ನಮಗೆ ಜ್ಞಾಪಕದಲ್ಲಿರಬೇಕು. ಇನ್ನೊಂದು, ಈ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಅವರು ರೊಟ್ಟಿಯನ್ನ ಸುಮ್ಮನೆ ಹಾಗೆ ಕೊಡೋದಿಲ್ಲ ಶಿಷ್ಯರಿಗೆ, ತಗೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು. ಅವ್ರೇನ್ ಮಾಡ್ತಾರೆ? ರೊಟ್ಟಿಯನ್ನ ಮುರಿದು ಅವರಿಗೆ ತಗೊಳ್ಳಿ ತಿನ್ನಿ ಅಂತ ಕೊಡ್ತಾರೆ. ಆಗ ಆ ರೊಟ್ಟಿಯನ್ನ ಮುರಿದು ಕೊಡೋದು ಯಾವ ರೀತಿ ಸೂಚನೆ ಆಗಿದೆ? ಅದು ಯಾವ ರೀತಿ ಸೂಚನೆ ಆಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ ಶರೀರವು ನಿಮ್ಮ ಪಾಪಗಳಿಗಾಗಿ ರೊಟ್ಟಿ ಮುರಿಯಲ್ಪಡುವ ಹಾಗೆ ಅದು ಮುರಿಯಲ್ಪಟ್ಟಿತ್ತು, ಅದು ಗಾಯಪಟ್ಟಿತ್ತು ಎಂಬುದಕ್ಕೆ ಅದು ಗುರುತಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶರೀರವು ರೊಟ್ಟಿಯ ರೀತಿಯಲ್ಲಿ ನನಗಾಗಿ ನಿಮಗಾಗಿ ಮುರಿಯಲ್ಪಟ್ಟದರ ಮುಖಾಂತರವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆಯಾಗಿ ನಮಗೆ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಮತ್ತಿನ್ನೊಂದು, ನಾವು ಕರ್ತನ ಭೋಜನದಲ್ಲಿ ದ್ರಾಕ್ಷರಸದಲ್ಲಿ
ಪಾಲನ್ನ ತೆಗೆದುಕೊಳ್ತೀವಿ. ಪ್ರಾರ್ಥನೆ ಮಾಡಿ ನಾವು ದ್ರಾಕ್ಷರಸವನ್ನ ತೆಗೆದುಕೊಳ್ತೀವಿ. ಈ ಒಂದು ದ್ರಾಕ್ಷರಸ ಏನನ್ನ ಸೂಚಿಸುತ್ತೆ? ಈ ದ್ರಾಕ್ಷರಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನ ಸೂಚಿಸುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ ವಾಕ್ಯಗಳು 27-28 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಅಂದನು. ಯೇಸು ಕ್ರಿಸ್ತನು ದ್ರಾಕ್ಷರಸವನ್ನ ಆ ಶಿಷ್ಯರಿಗೆ ಕೊಡುವಂತ ಸಮಯದಲ್ಲಿ ಅವ್ರು ಹೇಳೋ ಮಾತೇನಂತಂದ್ರೆ, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. ನಾನು ನಿಮಗೆ ಕೊಡ್ತಾ ಇರೋದು ದ್ರಾಕ್ಷರಸ ಅಲ್ಲ, ಆದ್ರೆ ಇದು ನನ್ನ ರಕ್ತ ಎಂಬುದಾಗಿ ಹೇಳಿ ಅವ್ರು ಕೊಡ್ತಾರೆ. ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಯೇಸು ಕ್ರಿಸ್ತನು ಅವ್ರು ಕೊಡುವಂತದನ್ನ ನಾವು ಕಾಣ್ತೇವೆ. ಆಗ ನಾವು ಕರ್ತನ ಭೋಜನದಲ್ಲಿ ದ್ರಾಕ್ಷರಸವನ್ನ ಪ್ರಾರ್ಥನೆ ಮಾಡಿ ತೆಗೆದುಕೊಳ್ತೇವೆ. ಆದ್ರೆ ಅದು ಕೇವಲ ದ್ರಾಕ್ಷರಸವಾಗಿಲ್ಲ, ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆಯಾಗಿ ರಕ್ಷಣೆ ಉಂಟಾಗಿದೆ. ಈ ದ್ರಾಕ್ಷರಸವನ್ನ ಯಾವ ರೀತಿಯಾಗಿ ಮಾಡ್ತಾರೆ? ಹಿಂದಿನ ಕಾಲಗಳಲ್ಲಿ ದ್ರಾಕ್ಷರಸವನ್ನ ಯಾವ ರೀತಿ ಮಾಡ್ತಾ ಇದ್ರು ಅಂತಂದ್ರೆ, ದೊಡ್ಡ ತೊಟ್ಟಿ ಇರೋದು, ದೊಡ್ಡದಾಗಿ ತೊಟ್ಟಿ ಇರೋದು. ಆ ತೊಟ್ಟಿಯಲ್ಲೆಲ್ಲ ಏನ್ ಮಾಡೋರು, ತೋಟದಿಂದ ಕುಯ್ಕೊಂಡು ಬಂದಂತ ಎಲ್ಲಾ ದ್ರಾಕ್ಷಿ ಹಣ್ಣುಗಳನ್ನ ಹಾಕ್ಬಿಡೋರು. ಹಾಕ್ಬಿಟ್ಟು ಆಮೇಲೆ ಏನ್ ಮಾಡೋರು, ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬಿಟ್ಟು ಅದನ್ನ ಚೆನ್ನಾಗಿ ತುಳಿಯೋರು. ಚೆನ್ನಾಗಿ ತುಳಿದ ನಂತರ ಏನಾಗುತ್ತೆ, ಹಣ್ಣುಗಳೆಲ್ಲ ಕಾಲ್ ಕೆಳಗಡೆ ಸಿಕ್ಕಿ ನಜ್ಜುಗುಜ್ಜಾಗಿ ಅದ್ರ ರಸ ಎಲ್ಲ ಆಚೆ ಬರುತ್ತೆ. ಆ ತೊಟ್ಟಿ ಕೊನೆಯಲ್ಲಿ ಒಂದು ಸಣ್ಣದಾಗಿ ದಾರಿ ಇರುತ್ತೆ. ಇಲ್ಲಿ ತುಳಿಯಲ್ಪಟ್ಟಂತ ಆ ಹಣ್ಣುಗಳಿಂದ ಬರುವಂತ ರಸ ಎಲ್ಲ ಆ ಸಣ್ಣ ದಾರಿಯಲ್ಲಿ ಹೋಗಿ ಆಚೆ ಹೋಗೋದು. ಆಚೆಗಳಲ್ಲಿ ಪಾತ್ರೆ ಇಟ್ಟಿರ್ತಾ ಇದ್ರು, ಅದೆಲ್ಲ ಹೋಗಿ ಆ ಪಾತ್ರೆಯಲ್ಲಿ ಶೇಖರಣೆ ಆಗೋದು. ಅದನ್ನ ಅವರು ದ್ರಾಕ್ಷರಸವಾಗಿ ಬಳಸ್ತಾ ಇದ್ರು. ಇವತ್ತು ಕೂಡ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಜ್ಯೂಸ್ ಎಲ್ಲ ಮಾಡೋರು ಏನ್ ಮಾಡ್ತಾರೆ, ಹಣ್ಣುಗಳೆಲ್ಲ ತಂದು ಮಿಷಿನ್ಗಳಲ್ಲಿ ಇಟ್ಟು ಆ ಮಿಷಿನ್ಗಳಲ್ಲಿ ಅದನ್ನ ಜಜ್ಜಿ ಅದರಿಂದ ರಸವನ್ನು ತೆಗಿತಾರೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಆ ತೊಟ್ಟಿಯಲ್ಲಿ ಪೂರ್ತಿ ತುಂಬಿಸ್ಬಿಟ್ಟು ಕಾಲಲ್ಲಿ ತುಳಿದು ಅದರಿಂದ ರಸವನ್ನ ತೆರಿತಾ ಇದ್ರು. ಒಂದು ವೇಳೆ ನಾವು ಒಂದ್ ಸ್ವಲ್ಪ ಹಣ್ಣಿದೆ ಅಂತಂದ್ರೆ ಆ ಹಣ್ಣನ್ನ ಜ್ಯೂಸ್ ಮಾಡ್ತೀವಿ ಅಂದ್ರೆ ಕೈಯಲ್ಲೇ ನಾವು ಇಚ್ಕಿ ಅದನ್ನ ಜ್ಯೂಸ್ ತೆಗಿಬಹುದು. ಅದು ರಾಶಿ ಹಣ್ಣಿದೆ ಅಂತಂದ್ರೆ ನಾವು ಕೈಯಲ್ಲೇ ಈ ತರ ಇಚ್ಚಿಕ್ತಾ ಇರಕ್ಕಾಗುತ್ತಾ? ಅವಾಗ ಏನ್ ಮಾಡ್ತಾರೆ, ಹಾಕ್ಬಿಟ್ಟು ಕಾಲಲ್ಲಿ ತುಳಿತಾರೆ. ಆಗ ಯಾವ ರೀತಿ ಆ ದ್ರಾಕ್ಷಿಯ ಹಣ್ಣುಗಳು ತುಳಿಯಲ್ಪಟ್ಟು ಅದು ನಲಗಿ ಹೋಗಿ ಅದರಿಂದ ರಸ ಹೊರಚಿಮ್ಮಿಸೋ, ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ತಾನು ಜಡಿಯಲ್ಪಟ್ಟನು. ಯೇಸು ಕ್ರಿಸ್ತನು ಜಡಿಯಲ್ಪಟ್ಟು ಆತನ ರಕ್ತವು ಸುರಿಸಲ್ಪಟ್ಟಿತು. ಒಂದು ದ್ರಾಕ್ಷಿ ಹಣ್ಣಿದೆ ಅಂತ ಅನ್ಕೊಳ್ಳಿ, ಅದನ್ನ ಜೋರಾಗಿ ನೀವು ಹಿಂಗೆ ಕೈಯಲ್ಲಿ ಹೊಡಿರಿ, ಏನಾಗುತ್ತೆ, ಅದು ನಲಗಿ ಹೋಗಿ ಅದ್ರ ರಸ ಚಿಮ್ಮುತ್ತೆ ಎಲ್ಲಾ ಕಡೆ. ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಜಡಿಯಲ್ಪಟ್ಟು ಆತನ ರಕ್ತವು ನಮಗೋಸ್ಕರವಾಗಿ ಎಲ್ಲಾ ಕಡೆ ಎರಿಸಲ್ಪಟ್ಟಿತು, ಸುರಿಸಲ್ಪಟ್ಟಿತು. ಆಗ ಈ ದ್ರಾಕ್ಷರಸ ಏನನ್ನು ಸೂಚಿಸುತ್ತೆ? ದ್ರಾಕ್ಷರಸ ಯಾವ ರೀತಿ ಆ ದ್ರಾಕ್ಷಿ ಹಣ್ಣುಗಳು ತುಳಿಯಲ್ಪಟ್ಟು ಅದರಿಂದ ರಸ ಹೊರಡುತ್ತೋ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ತುಳಿಯಲ್ಪಟ್ಟನು, ಜಡಿಯಲ್ಪಟ್ಟನು, ಗಾಯಪಟ್ಟನು, ತನ್ನ ರಕ್ತವನ್ನ ಸುರಿಸಲ್ಪಟ್ಟಿತ್ತು ಅನ್ನೋದಕ್ಕೆ ಅದು ಗುರುತಾಗಿದೆ. ಆಗ ನಾನು ನೀವು ದ್ರಾಕ್ಷರಸದಲ್ಲಿ ಪಾಲನೆ ತೆಗೆದುಕೊಳ್ಳುವಾಗ ನಾವು ಕೇವಲ ದ್ರಾಕ್ಷರಸದಲ್ಲಿ ಪಾಲನೆ ತೆಗೆದುಕೊಳ್ತಾ ಇಲ್ಲ, ನಮ್ಮ ಪಾಪಗಳಿಗಾಗಿ ಸುರಿಸಲ್ಪಟ್ಟ ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಪಾಲನೆ ತೆಗೆದುಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವು ಜ್ಞಾಪಕವನ್ನ ಮಾಡಿಕೊಳ್ಳುವಂತವர்களಾಗಿ ಇರಬೇಕು. ಆಗ ನಾವು ಸಭೆಯಾಗಿ ಕೂಡಿ ಬರುವಾಗ ಕರ್ತನ ಭೋಜನದಲ್ಲಿ ನಾವು ಪಾಲನೆ ಹೊಂದುತ್ತಾ ರೊಟ್ಟಿಯನ್ನ ಪ್ರಾರ್ಥನೆ ಮಾಡಿ ನಾವು ತೆಗೆದುಕೊಳ್ತೀವಿ, ದ್ರಾಕ್ಷರಸವನ್ನ ಪ್ರಾರ್ಥನೆ ಮಾಡಿ ತೆಗೆದುಕೊಳ್ತೀವಿ. ಇದನ್ನು ಮಾಡುವುದಕ್ಕೆ ಕಾರಣ ಸ್ವತಃ ಯೇಸು ಕ್ರಿಸ್ತನೇ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಅವರು ನಮಗೆ ಅಪ್ಪಣೆ ಇಟ್ಟರು. ಅದಕ್ಕೋಸ್ಕರವಾಗಿ ನಾವು ಮಾಡ್ತೇವೆ. ಆ ರೊಟ್ಟಿ ನಮಗಾಗಿ ಮುರಿಯಲ್ಪಟ್ಟ ಆತನ ಶರೀರವನ್ನ ಗುರುತಿಸುತ್ತೆ. ಆ ದ್ರಾಕ್ಷರಸ ನಮಗಾಗಿ ಸುರಿಸಲ್ಪಟ್ಟ ಆತನ ರಕ್ತವನ್ನ ಅದು ಸೂಚಿಸುತ್ತೆ. ಹಲ್ಲೆಲೂಯಾ. ಮತ್ತಿನ್ನೊಂದು, ಯೇಸು ಕ್ರಿಸ್ತನು ಇದನ್ನು ನಮಗೆ ಯಾಕೆ ಮಾಡಬೇಕಂತ ಹೇಳಿದ್ರು. ಈ ರೀತಿ ಮಾಡಿ ಅಂತ ಅವ್ರು ಹೇಳಿದ್ರು. ಆದ್ರೆ ನಾವು ಯಾಕೆ ಮಾಡಬೇಕು? ಇದನ್ನ ಮಾಡೋದ್ರಿಂದ ಏನ್ ಪ್ರಯೋಜನ? ಇದನ್ನ ಮಾಡೋದ್ರ ಮುಖಾಂತರ ನಾವು ಏನ್ ತಿಳ್ಕೊಳ್ಬೇಕು? ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ, ನಾವು ಆಗ್ಲೇ ಓದಿದಂತ ವಾಕ್ಯವನ್ನ ತಿರುಗಿ ಓದಿ ನೋಡೋಣ. ಲೂಕನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು ಪುನಃ ಓದಿ ನೋಡೋಣ. ಬಳಿಕ ಆತನ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರವಾಗಿ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಇದನ್ನ ನಾವು ಯಾಕೆ ಮಾಡಬೇಕು? ಯೇಸು ಕ್ರಿಸ್ತನ ಹೇಳುವಂತ ಮಾತೇನಂತಂದ್ರೆ, ನನ್ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ. ಅಂದ್ರೆ ನಾನು ನೀವು ಒಂದೊಂದು ಬಾರಿ ಕರ್ತನ ಭೋಜನದಲ್ಲಿ ಪಾಲನೆ ಪಡೆಯುವಾಗ, ನಾವು ರೊಟ್ಟಿಯಲ್ಲಿ ಪಾಲನೆ ಪಡೆಯುವಾಗ, ದ್ರಾಕ್ಷರಸದಲ್ಲಿ ಪಾಲನೆ ಪಡೆಯುವಾಗ ಯೇಸು ಕ್ರಿಸ್ತನನ್ನ ನಾವು ನೆನೆಸುವಂತವರಾಗಿರಬೇಕು.
ಆಗ ಯೇಸು ಕ್ರಿಸ್ತನನ್ನ ಯಾವ ರೀತಿಯಾಗಿ ಇದ್ರ ಮುಖಾಂತರ ನೆನೆಸಿಕೊಳ್ಳುವಂತದ್ದು, ಇದ್ರ ಮುಖಾಂತರ ಅವರನ್ನು ಯಾವ ರೀತಿ ನೆನೆಸಿಕೊಳ್ಳಬೇಕಂತಂದ್ರೆ ಆ ರೊಟ್ಟಿಯನ್ನು ಮುರಿದು ಅದರಲ್ಲಿ ನಾವು ಪಾಲನೆ ತೆಗೆದುಕೊಳ್ಳುವಾಗ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಇದೇ ರೀತಿಯಾಗಿ ಶಿಲುಬೆಯಲ್ಲಿ ಮುರಿಯಲ್ಪಟ್ಟನು, ಆತನ ಮೂಲಕವಾಗಿ ನನ್ನ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನನಗೆ ಬಿಡುಗಡೆ ಆಯಿತು, ರಕ್ಷಣೆ ಉಂಟಾಯಿತು, ಯೇಸುವೇ ನಮಗೆ ಸ್ತೋತ್ರ ಅಂತ ಅದನ್ನ ನಾವು ನೆನೆಸುವಂತವರಾಗಿರಬೇಕು. ಆ ದ್ರಾಕ್ಷರಸದಲ್ಲಿ ನಾವು ಪಾಲನೆ ತೆಗೆದುಕೊಳ್ಳುವಾಗ ಇದು ದ್ರಾಕ್ಷರಸವಲ್ಲ, ಇದು ಯೇಸು ಕ್ರಿಸ್ತನ ರಕ್ತ. ಯೇಸುವೇ ನಿಮ್ಮ ರಕ್ತ ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸುರಿಸಲ್ಪಟ್ಟದರಿಂದ ನನ್ನ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನನಗೆ ಬಿಡುಗಡೆಯಾಗಿ ರಕ್ಷಣೆ ಉಂಟಾಯಿತು, ನನಗೆ ನಿತ್ಯ ಜೀವದ ಭರವಸೆ ಉಂಟು. ಯೇಸುವೇ ನನಗಾಗಿ ನೀವು ಸುರಿಸಿದ ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ, ನನಗಾಗಿ ನೀವು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ ಎಂಬುದಾಗಿ ಅವರನ್ನು ನಾವು ಮಹಿಮೆ ಪಡಿಸುವಂತವರಾಗಿರಬೇಕು. ಯೇಸು ಕ್ರಿಸ್ತನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಇದನ್ನು ಮಾಡಿದೆ ಎಂಬುದಾಗಿ ಹೇಳಿದಾಗ ಆತನು ನಮಗಾಗಿ ಅನುಭವಿಸಿದಂತಹ ಶ್ರಮೆಯನ್ನು, ಸಂಕಟವನ್ನು, ಬಾಧೆಗಳನ್ನ ನೆನೆಸಿ ಅದಕ್ಕಾಗಿ ನಾವು ಆತನನ್ನು ಸ್ತುತಿಸುವಂತವರಾಗಿ ಇರಬೇಕು. ಅದನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಅದರ ಮೂಲಕ ನಮಗೆ ಪಾಪಗಳ ಪರಿಹಾರವಾಗಿ ರಕ್ಷಣೆಯಾಗಿದೆ, ನಿತ್ಯ ಜೀವದ ಭರವಸೆ ನಮಗೆ ಇದೆ ಅನ್ನುವಂಥದನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇದನ್ನ ನಾವು ಮಾಡುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತಿನ್ನೊಂದು, ಈ ಒಂದು ಕರ್ತನ ಭೋಜನದಲ್ಲಿ ನಾವು ಯಾವ ಕಾರಣಕ್ಕೆ ಪಾನನ ಪಡೆಯಬೇಕು? ಈ ಕರ್ತನ ಭೋಜನದಲ್ಲಿ ಪಾನನ ಪಡೆಯುವುದರ ಮಹತ್ವ ಏನು? ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 51ರಿಂದ ನಾವು ಓದುತ್ತಾ ಹೋಗೋಣ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನ ಸದಾಕಾಲವೂ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಈ ಸ್ಥಳದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಅವ್ರ ಜನಗಳಿಗೆ ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತಂದ್ರೆ, ಪರಲೋಕದಿಂದ ಇಳಿದು ಬಂದಿರುವ ಜೀವವುಳ್ಳ ರೊಟ್ಟಿ ನಾನೇ ಅಂತ ಹೇಳಿ, ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು ಅಂತ ಜನಗಳಿಗೆ ಉಪದೇಶ ಮಾಡ್ತಾರೆ. ಮತ್ತೆ ನಾನು ಕೊಡೋ ರೊಟ್ಟಿ ಯಾವುದು ಅಂತಂದ್ರೆ ನನ್ನ ಮಾಂಸವೇ ಅಂತ ಅವ್ರು ಹೇಳ್ತಾರೆ. ಅದನ್ನ ಲೋಕದ ಜೀವಕ್ಕೋಸ್ಕರ ನಾನು ಕೊಡ್ತೀನಿ ಅಂತ ಅವ್ರು ಬೋಧನೆ ಮಾಡ್ತಾರೆ. ಈ ಬೋಧನೆ ಮಾಡಿದಾಗ ಯಹೂದ್ಯರಲ್ಲಿ ಏನಾಗುತ್ತೆ ಅಂತಂದ್ರೆ ದೊಡ್ಡ ಗೊಂದಲ ಉಂಟಾಗುತ್ತೆ. ಅಯ್ಯೋ ಇದನ್ನ ಏನ್ ಹೇಳ್ತಾ ಇದ್ದಾರೆ ಅಂತ ತಂದ್ಬಿಟ್ಟು 52ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಆಗ ಯಹೂದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ ಈ ರೀತಿಯಾಗಿ ಆತನು ಬೋಧನೆ ಮಾಡುವಾಗ ಈ ಯಹೂದ್ಯರಲ್ಲೆಲ್ಲ ಅಯ್ಯೋ ಈತನ ಮಾಂಸವನ್ನು ಆತನು ತಿನ್ನುವುದಕ್ಕೆ ಯಾವ ರೀತಿ ಕೊಡ್ತಾನೆ ಅಂತ ದೊಡ್ಡ ವಾಗ್ವಾದ ಉಂಟಾಗುತ್ತೆ. ಈ ರೀತಿ ವಾಗ್ವಾದ ಉಂಟಾಗಿರುವಂತಹ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂದುವರಿಸಿ ಅವರಿಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಅವ್ರು ಏನನ್ನ ಹೇಳ್ತಾರೆ ಅನ್ನೋದನ್ನ ನಾವು ನೋಡುವಾಗ 53ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗುವಾಗ ಈ ಮಾತುಗಳನ್ನ ಯೇಸು ಕ್ರಿಸ್ತನು ಅಲ್ಲಿ ಹೇಳೋದನ್ನ ನಾವು ಕಾಣಬಹುದು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಯೇಸು ಕ್ರಿಸ್ತನು ತನ್ನ ಶರೀರ ರಕ್ತದ ಕುರಿತಾಗಿ ಮಾತಾಡುತ್ತಾ ಮೊದಲಾಗಿ ಅವ್ರು ಹೇಳೋ ಮಾತೇನಂತಂದ್ರೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅರ್ಥ ಏನು? ಯಾವನು ಮನುಷ್ಯ ಕುಮಾರನ ಮಾಂಸವನ್ನು ತಿಂದು ಅದರ ರಕ್ತವನ್ನು ಕುಡಿಯುವನೋ ಅವನೊಳಗೆ ಜೀವ ಇರುತ್ತೆ. ಹಲ್ಲೆಲೂಯಾ. ಆಗ ಕರ್ತನ ಭೋಜನದ ಮಹತ್ವ ಏನು? ಕರ್ತನ ಭೋಜನದ ಮಹತ್ವ ಮೊದಲಾಗಿ ಏನಂತಂದ್ರೆ, ಆತನ ಭೋಜನದಲ್ಲಿ ನಾವು ಪಾನನ ಪಡೆಯುವುದರ ಮುಖಾಂತರವಾಗಿ ನಮ್ಮಲ್ಲಿ ಜೀವ ಇರುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶರೀರದಲ್ಲಿ ರಕ್ತದಲ್ಲಿ ಪಾನನ ಪಡೆಯುವಂತ ನಿಮ್ಮಲ್ಲಿ ಜೀವ ಇದೆ ಎಂಬುದಾಗಿ ಯೇಸು ಕ್ರಿಸ್ತನ ಅವರು ಹೇಳ್ತಾರೆ. ಇನ್ನು ಮುಂದುವರಿಸಿ ನಾವು ನೋಡುವಾಗ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಆತನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುವವನು ಏನನ್ನು ಹೊಂದಿದ್ದಾನೆ? ನಿತ್ಯ ಜೀವವನ್ನ ಹೊಂದಿದ್ದಾನೆ. ಇನ್ನು ಮುಂದುವರಿಸಿ, ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾರನ್ನ ಯೇಸು ಕ್ರಿಸ್ತನು ಕಡೆಯ ದಿನದಲ್ಲಿ ಎಬ್ಬಿಸ್ತಾರೆ? ಯಾವನು ಆತನ ಮಾಂಸವನ್ನು ತಿಂದು ಆತನ ರಕ್ತದಲ್ಲಿ ಪಾನನ ಹೊಂದಿರ್ತಾನೋ ಅವನನ್ನ ಆತನು ಕಡೆಯ ದಿನದಲ್ಲಿ ಎಬ್ಬಿಸ್ತಾರೆ. 56ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ಯೇಸು ಕ್ರಿಸ್ತನಲ್ಲಿ ಯಾರು ಇರ್ತಾರೆ? ಯೇಸು ಕ್ರಿಸ್ತನಲ್ಲಿ ಯಾರು ಇರ್ತಾರೆ ಅಂತಂದ್ರೆ, ಆತನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುವವನು ಆತನಲ್ಲಿ ಇರ್ತಾನೆ. ಅದು ಮಾತ್ರ ಅಂದ್ರೆ ಇನ್ನು ಮುಂದೆ ಅವ್ರು ಹೇಳೋ ಮಾತೇನಂತಂದ್ರೆ, ನಾನು ಅವನಲ್ಲಿ ಇರುತ್ತೇನೆ. ಯೇಸು ಕ್ರಿಸ್ತನು ಯಾರಲ್ಲಿ ಇರ್ತಾರೆ? ಯಾವನು ಆತನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುತ್ತಾನೋ ಅವನಲ್ಲಿ ಯೇಸು ಕ್ರಿಸ್ತನು ಇರುತ್ತಾರೆ. ಆಗ ಆತನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುವವನಲ್ಲಿ ತಾನು ಯೇಸು ಕ್ರಿಸ್ತನು ಇರುತ್ತಾರೆ, ತನ್ನಲ್ಲಿ ಯೇಸು ಕ್ರಿಸ್ತನು ಇರ್ತಾರೆ. ಹಲ್ಲೆಲೂಯಾ. ಇನ್ನು ಮುಂದುವರಿಸಿ ನಾವು ಓದುವಾಗ 58ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ, ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು.
ಯಾರು ಸದಾಕಾಲ ಜೀವಿಸ್ತಾರೆ? ಈ ರೊಟ್ಟಿಯನ್ನು ತಿನ್ನುವವನು. ಆ ರೊಟ್ಟಿ ಯಾವುದು? ಆತನ ಮಾಂಸವೇ. ಯೇಸು ಕ್ರಿಸ್ತನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುವವನು ಸದಾಕಾಲವು ಜೀವಿಸ್ತಾನೆ. ಹಲ್ಲೆಲೂಯ. ಆಗ ಕರ್ತನ ಭೋಜನದ ಮಹತ್ವ ಏನು? ಯೇಸು ಕ್ರಿಸ್ತನ ಮಾಂಸವನ್ನು ತಿಂದು ಆತನ ರಕ್ತವನ್ನ ಕುಡಿಯುವುದರ ಮಹತ್ವ ಏನು? ಅದರ ಮಹತ್ವ ಏನು ಅಂತಂತಂದ್ರೆ, ಅವನಲ್ಲಿ ಜೀವ ಇರುತ್ತೆ, ಅವನು ನಿತ್ಯ ಜೀವವನ್ನ ಹೊಂದಿದ್ದಾನೆ, ಅವನನ್ನ ಕರ್ತನು ಕಡೆಯ ದಿನದಲ್ಲಿ ಎದುರಿಸ್ತಾನೆ, ಅವನಲ್ಲಿ ಕರ್ತನಿದ್ದಾನೆ, ಅವನು ಕರ್ತನಲ್ಲಿ ಇರುತ್ತಾನೆ, ಅವನು ಸದಾಕಾಲ ಜೀವಿಸ್ತಾನೆ. ಹಲ್ಲೆಲೂಯ. ಆಗ ನಾನು ನೀವು ಕರ್ತನ ಭೋಜನದಲ್ಲಿ ಪಾಲನ ಪಡೆಯುವಾಗ ಅದರಲ್ಲಿ ಇಷ್ಟೆಲ್ಲ ಆಳವಾದ ಕಾರ್ಯಗಳು ಇರುವಂತದ್ದನ್ನ ನಾವು ಗಮನಿಸುವಂತದ್ದಾಗಿರಬಹುದು. ಹಲ್ಲೆಲೂಯ. ಮತ್ತೆ ಇನ್ನು ಮುಂದುವರಿಸಿ ನಾವು ಕೊರಿಂಥರಿಗೆ ಬರೆದಂತ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 26ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ, ಆ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಬರೀತಾನೆ: ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಇಲ್ಲಿ ಪೌಲನ ವಿಶ್ವಾಸಿಗಳಿಗೆ ಬರೆಯೋದೇನಂತಂದ್ರೆ, ನೀವು ಕರ್ತನ ಭೋಜನದಲ್ಲಿ ಪಾಲನ ಪಡೀತೀರಾ, ಆತನ ರೊಟ್ಟಿಯನ್ನು ತಿಂತೀರಾ, ದ್ರಾಕ್ಷಾರಸವನ್ನು ಕುಡಿತೀರಾ. ಆದ್ರೆ ಇದನ್ನ ಎಷ್ಟು ಸಾರಿ ಇದನ್ನ ಮಾಡಿದಿರೋ ಅಷ್ಟು ಸಾರಿ ನೀವೇನ್ ಮಾಡ್ತಾ ಇದ್ದೀರಾ ಅಂತಂತಂದ್ರೆ, ಆತನ ಬರುವಿಕೆವರೆಗೂ ಆತನ ಮರಣವನ್ನ ನೀವು ಪ್ರಸಿದ್ಧಿ ಪಡಿಸ್ತೀರಾ. ಹಂಗಂತಂದ್ರೆ ಇದನ್ನ ಮಾಡುವುದರ ಮೂಲಕವಾಗಿ ಯೇಸು ಕ್ರಿಸ್ತನು ಇದೇ ರೀತಿಯಾಗಿ ನಮಗಾಗಿ ಮರಣವನ್ನು ಅನುಭವಿಸಿದನು ಅನ್ನೋದನ್ನ ಎಲ್ಲರಿಗೂ ನೀವು ತೋರಿಸುವಂತವರಾಗಿರ್ತೀರಾ. ಒಂದೊಂದು ಸಾರಿ ನೀವು ರೊಟ್ಟಿಯನ್ನು ಮುರಿದು ದ್ರಾಕ್ಷಾರಸದಲ್ಲಿ ನೀವು ಪಾಲನ ಪಡೆಯುವಾಗ, ಈ ರೊಟ್ಟಿಯಂತೆಯೇ ಯೇಸು ಕ್ರಿಸ್ತನು ನಮಗಾಗಿ ಮುರಿಯಲ್ಪಟ್ಟನು, ಈ ದ್ರಾಕ್ಷಾರಸದಂತೆಯೇ ಆತನ ರಕ್ತವು ಸುರಿಸಲ್ಪಟ್ಟಿತ್ತು ಅನ್ನೋದನ್ನ ನೀವು ಯಾವಾಗಲೂ ಪ್ರಸಿದ್ಧಿಪಡಿಸುವವರಾಗಿ, ಅಂದ್ರೆ ಅದನ್ನ ಸಾರುವವರಾಗಿರ್ತೀರಾ ಅಂತ ಅವರನ್ನು ವಿಶ್ವಾಸಿಗಳಿಗೆ ಇಲ್ಲಿ ಬರೆಯುವಂತದನ್ನ ನಾವು ಕಾಣ್ತೇವೆ. ಆಗ ಕರ್ತನ ಭೋಜನದ ಮಹತ್ವ ಏನು? ಕರ್ತನ ಭೋಜನದ ಮಹತ್ವ ಏನು ಅಂತಂದ್ರೆ, ಕರ್ತನು ತನಗಾಗಿ ರೊಟ್ಟಿಯ ಹಾಗೆ ಶಿಲುಬೆಯಲ್ಲಿ ಮುರಿಯಲ್ಪಟ್ಟು ದ್ರಾಕ್ಷಾರಸದ ಹಾಗೆ ರಕ್ತವನ್ನು ಸುರಿಸಿ ಮನುಷ್ಯರಿಗಾಗಿ ಮರಣ ಹೊಂದಿರುವಂತದ್ದನ್ನ, ಅದರ ಮೂಲಕ ಮನುಷ್ಯರಿಗೆ ರಕ್ಷಣೆಯನ್ನು ಸಂಪಾದಿಸಿರುವುದನ್ನ ಯಾವಾಗಲೂ ಎಲ್ಲರಿಗೂ ಅದರ ಮುಖಾಂತರವಾಗಿ ಸಾರುವಂತವನಾಗಿರ್ತಾನೆ. ಹಲ್ಲೆಲೂಯ. ಮತ್ತೆ ಇನ್ನು ಮುಂದುವರಿಸಿ ಕರ್ತನ ಭೋಜನದ ವಿಷಯವಾಗಿ ಇನ್ನೊಂದು ಮುಖ್ಯವಾದ ಸಂಗತಿಯನ್ನ ನಾವು ಧ್ಯಾನ ಮಾಡೋಣ. ಏನಂತಂದ್ರೆ, ಕರ್ತನ ಸಭೆಯಾಗಿ ನಾವು ಕೂಡಿ ಬರುವಾಗ ಕರ್ತನ ಭೋಜನದಲ್ಲಿ ಪಾಲನ ಪಡೆಯುವಂಥದ್ದು ನಮಗೆ ವಾಡಿಕೆ. ಆದ್ರೆ ಸಭೆಯಾಗಿ ನಾವು ಕೂಡಿ ಬರುವಾಗ ಯಾವ ರೀತಿಯಾಗಿ ಕರ್ತನ ಭೋಜನದಲ್ಲಿ ನಾವು ಪಾಲನ ಪಡೆಯಬಾರದು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ಸಭೆಯಾಗಿ ಕೂಡಿ ಬರುವಾಗ ಕರ್ತನ ಭೋಜನದಲ್ಲಿ ನಾವು ಪಾಲನ ಪಡಿತೀವಿ, ಆದ್ರೆ ಯಾವ ರೀತಿಯಾಗಿ ಕರ್ತನ ಭೋಜನದಲ್ಲಿ ನಾವು ಪಾಲನ ಪಡೆಯಬಾರದು ಅನ್ನುವಂಥದ್ದು ನಮಗೆ ತುಂಬಾ ಮುಖ್ಯವಾಗಿ ಗೊತ್ತಿರಬೇಕು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 27ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ, ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಇಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ವಿಶ್ವಾಸಿಗಳಿಗೆ ಬರೆಯುತ್ತಾ ತಾನು ಹೇಳೋ ಮಾತೇನಂತಂದ್ರೆ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ನಾವು ಯಾವ ರೀತಿಯಾಗಿ ಕರ್ತನ ಭೋಜನದಲ್ಲಿ ಪಾಲನ ಪಡೆಯಬಾರದು ಅಂತಂತಂದ್ರೆ, ಅಯೋಗ್ಯವಾಗಿ ಕರ್ತನ ಭೋಜನದಲ್ಲಿ ನಾವು ಪಾಲನ ಪಡೆಯಬಾರದು. ಅಯೋಗ್ಯವಾಗಿ ಕರ್ತನ ಭೋಜನದಲ್ಲಿ ಪಾಲನ ಪಡೆಯಬಾರದು ಅಂದ್ರೆ ಅರ್ಥ ಏನು? ಹಂಗಂದ್ರೆ ಅರ್ಹತೆ ಇಲ್ಲದವರುಗಳಾಗಿ, ಅಪಾತ್ರರಾಗಿ ನಾವು ಕರ್ತನ ಭೋಜನದಲ್ಲಿ ಪಾಲನ ಪಡೆಯಬಾರದು. ಹಾಗಾದ್ರೆ ನಾವು ಅಪಾತ್ರರಾಗಿದ್ದೀವಾ? ಇಲ್ಲ ಅರ್ಹತೆ ಇಲ್ಲದವರಾಗಿದ್ದೇವಾ? ಅಯೋಗ್ಯರಾಗಿದ್ದೇವಾ? ನಾವು ಯಾವ ರೀತಿಯಾಗಿ ಪಾಲನ ಪಡಿತಾ ಇದ್ದೇವೆ? ನಾವು ಯಾವ ತರ ತಿಳ್ಕೊಳ್ಳೋದು? ಆತನ ಭೋಜನದಲ್ಲಿ ಪಾಲನ ಪಡೆಯುವುದಕ್ಕೆ ನಮ್ಗೆ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಇಲ್ವಾ? ಯಾವ ತರ ನಾವು ತಿಳ್ಕೊಳ್ಳೋದು ಅಂತಂತಂದ್ರೆ, ಯಾವನು ಕರ್ತನಲ್ಲಿ ಭಯಭಕ್ತಿ ಇಲ್ಲದವನಾಗಿ ಕರ್ತನ ಭೋಜನದಲ್ಲಿ ಪಾಲನ ಪಡೆಯುತ್ತಾನೋ ಅವನು ಅಪಾತ್ರನಾಗಿ ಅದರಲ್ಲಿ ಪಾಲನ ಪಡೆಯುವವನು. ನಮಗೆ ಕರ್ತನಂದ್ರೆ ಭಯ ಇರಬೇಕು, ಕರ್ತನಂದ್ರೆ ದಿಗಿಲಿರಬೇಕು. ಆದ್ರೆ ಯಾರಿಗೆ ಕರ್ತನನ್ನುವಂತ ಭಯಭಕ್ತಿ ಇಲ್ಲದೆ, ದಿಗಿಲಿಲ್ಲದೆ ಇಷ್ಟ ಬಂದವರಾಗಿ ಜೀವಿಸ್ತಾ ಇರ್ತಾರೋ ಅಂತವರಾಗಿದ್ದು ಒಂದು ವೇಳೆ ಯಾರಾದ್ರೂ ಕರ್ತನ ಭೋಜನದಲ್ಲಿ ಪಾಲನ ಪಡೆಯುವವರಾದರೆ ಅವರು ಅಯೋಗ್ಯರಾಗಿ ಪಾಲನ ಪಡೆಯುವಂತವರು. ಕರ್ತನ ಮೇಲೆ ನಂಬಿಕೆ ಇಲ್ಲದವರುಗಳಾಗಿ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಲ್ಲದವರುಗಳಾಗಿ,
ಆತನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ತಾನು ಮರಣವನ್ನು ಅನುಭವಿಸಿದನು. ತಾನು ಮರಣವನ್ನು ಹೊಂದಿ ಮತ್ತೆ ಮೂರನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದು ಬಂದು ಜೀವಂತವಾಗಿ ಇದ್ದಾನೆ. ಆತನು ತಿರುಗಿ ಬರುವುದಕ್ಕೆ ಇದ್ದಾನೆ. ಆತನ ಮೂಲಕವಾಗಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟು ನನಗೆ ರಕ್ಷಣೆಯಾಗಿದೆ. ಆತನ ರಕ್ತದ ಮೂಲಕ ನನಗೆ ಬಿಡುಗಡೆಯಾಗಿದೆ. ನಾನು ಪರಿಶುದ್ಧನಾಗಿ ಮಾಡಲ್ಪಟ್ಟಿದ್ದೇನೆ. ನನಗೆ ನಿತ್ಯ ಜೀವನ ಭರವಸೆ ಇದೆ. ನಾನು ದೇವರಾಜ್ಯವನ್ನು ಸೇರ್ತೀನಿ ಎನ್ನುವಂತ ಯಾವ ನಂಬಿಕೆ ಇಲ್ಲದೆ ಸುಮ್ಮನೆ ಏನೋ ತಾನು ಎಂಬುದಾಗಿ ಹೇಳಿ ನಾವು ಸಭೆಗೆ ಹೋಗ್ತೀವಿ, ಏನೋ ರೊಟ್ಟಿ ಕೊಡ್ತಾರೆ, ಏನೋ ದ್ರಾಕ್ಷಾರಸ ಕೊಡ್ತಾರೆ, ತಿಂತೀವಿ, ಕುಡಿತೀವಿ, ಮನೆಗೆ ಹೋಗ್ತೀವಿ ಅಂತ ಕರ್ತನ ಮೇಲಿನ ನಂಬಿಕೆ ಇಲ್ಲದವರುಗಳಾಗಿ ಪಾಲನೆ ಪಡೆಯುವಂತವರು, ಕರ್ತನ ಮೇಲೆ ಪ್ರೀತಿ ಇಲ್ಲದವರುಗಳಾಗಿ ಪಾಲನೆ ಪಡೆಯುವಂತವರುಗಳು, ಯಾವುದೋ ಪಾಪದಿಂದ ಮನೆ ತಿರುಗದೆ ಕರ್ತನ ಭೋಜನದಲ್ಲಿ ಪಾಲನೆ ಪಡೆಯುವಂತವರು, ಇಷ್ಟಾನುಸಾರವಾಗಿ ಯಾವುದೋ ಪಾಪಕ್ಕೆ ಒಪ್ಪಿಸಿಕೊಟ್ಟು ಬದುಕುತ್ತಾ ಸಭೆಯಲ್ಲಿ ಬಂದು ಕರ್ತನ ಭೋಜನದಲ್ಲಿ ಪಾಲನೆ ಪಡೆದು ಹೋಗ್ತೀವಿ ಅಂತ ಹೇಳಿ ಪಡೆದು ಹೋಗುವಂತವರುಗಳು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕುತ್ತಾ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಬದುಕುತ್ತಾ ಸಭೆಗೆ ಬಂದು ಕರ್ತನ ಭೋಜನದಲ್ಲಿ ಪಾಲನ ಪಡೆದು ಹೋಗ್ತೀವಿ ಅಂತ ಹೇಳ್ಕೊಂಡು ಪಡೆದು ಹೋಗುವಂತವರು. ಈ ರೀತಿಯಾಗೆಲ್ಲ ಕರ್ತನ ಭೋಜನದಲ್ಲಿ ಪಾಲನೆ ಪಡೆಯುವಂತವರು ಅಯೋಗ್ಯರಾಗಿ ಕಂಡು ಬರುತ್ತಾರೆ. ಅದರಿಂದ ನಾನು ನೀವು ಪ್ರತಿಯೊಂದು ಸಾರಿ ಕರ್ತನ ಭೋಜನದಲ್ಲಿ ಪಾಲನೆ ಪಡೆಯುವುದಕ್ಕೋಸ್ಕರವಾಗಿ ಕೂಡಿ ಬರುವಾಗ ಒಂದು ಕ್ಷಣ ನಮ್ಮ ಕುರಿತಾಗಿ ನಾವೇ ಯೋಚನೆ ಮಾಡಿ ನೋಡಬೇಕು. ನಾನು ಯಾವ ರೀತಿಯಾಗಿದ್ದೇನೆ? ಆತನ ಶರೀರದಲ್ಲಿ, ಆತನ ರಕ್ತದಲ್ಲಿ ಪಾಲನೆ ಹೊಂದುವುದಕ್ಕೆ ನಾನು ಯೋಗ್ಯನಾಗಿದ್ದೇನಾ? ನಾನು ಪಾತ್ರನಾಗಿದ್ದೇನಾ? ನಾನು ಅರ್ಹನಾಗಿದ್ದೇನಾ? ಅಥವಾ ಅಯೋಗ್ಯವಾಗಿ ಒಂದು ವೇಳೆ ನಾನು ಕರ್ತನ ಭೋಜನದಲ್ಲಿ ಕೈ ಹಾಕ್ತಾ ಇದ್ದೇನಾ ಅಂತ ತುಂಬಾ ಗಮನವಾಗಿ ನಮ್ಮ ಕುರಿತಾಗಿ ನಾವು ಯೋಚನೆ ಮಾಡ್ಕೊಂಡು ನೋಡಬೇಕು. ಆದ್ರೆ ಒಂದು ವೇಳೆ ಈ ರೀತಿಯಾಗಿ ಅಯೋಗ್ಯರಾಗಿ ಕರ್ತನ ಭೋಜನದಲ್ಲಿ ಪಾಲನೆ ಪಡೆದ್ರೆ ಏನ್ ನಡೆಯುತ್ತೆ ಅಂತ ಕೂಡ ಪೌಲನಲ್ಲಿ ವಿವರಿಸ್ತಾನೆ. ಮೊದಲಾಗಿ ಏನಾಗುತ್ತೆ ಅಂದ್ರೆ 27ನೇ ವಾಕ್ಯದಲ್ಲಿ, ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿನ ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಮೊದಲಾಗಿ ಅಯೋಗ್ಯನಾಗಿ ಯಾವನಾದರೂ ಕರ್ತನ ಭೋಜನದಲ್ಲಿ ಪಾಲನೆ ಪಡೆದರೆ ಅವನು ಏನ್ ಮಾಡಿದವನಾಗಿರ್ತಾನೆ? ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅವನು ದ್ರೋಹಿ ಎಂಬುದಾಗಿ ಎಣಿಸಲ್ಪಡ್ತಾನೆ. ಅದರಿಂದ ನಾವು ಗಮನವಾಗಿರುವುದು. ಮತ್ತಿನ್ನು 28ನೇ ವಾಕ್ಯವನ್ನು ಓದಿ ನೋಡುವಾಗ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಅದರಲ್ಲಿ ಪಾನನ ಪಡೆಯಬೇಕಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುತ್ತೆ. 29ನೇ ವಾಕ್ಯವನ್ನು ಓದಿ ನೋಡುವಾಗ, ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ನಾವು ಕರ್ತನ ಭೋಜನದಲ್ಲಿ ಪಾಲನೆ ಪಡೆಯುವಾಗ ಅದು ಕರ್ತನ ಶರೀರವಾಗಿದೆ. ಆ ರೊಟ್ಟಿ ಅದು ಕೇವಲ ರೊಟ್ಟಿಯಲ್ಲ, ಅದು ಯೇಸು ಕ್ರಿಸ್ತನ ಶರೀರವಾಗಿದೆ. ಆ ದ್ರಾಕ್ಷರಸ ಕೇವಲ ದ್ರಾಕ್ಷರಸವಲ್ಲ, ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಿ ಅದರಲ್ಲಿ ಪಾಲನ ತೆಗೆದುಕೊಳ್ಳದೆ ಹೋದರೆ, ಆ ರೀತಿಯಾಗಿ ಮಾಡೋದ್ರಿಂದ ನಾವೇನಾಗ್ತೇವೆ? ನ್ಯಾಯ ತೀರ್ಪಿಗೆ ಒಳಗಾಗ್ತೇವೆ. ದೇವರ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. 30ನೇ ವಾಕ್ಯವನ್ನು ನಾವು ಓದುವಾಗ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಈ ರೀತಿಯಾಗಿ ನೀವು ಮಾಡೋದ್ರಿಂದ, ಅಂದ್ರೆ ಕರ್ತನ ಭೋಜನಕ್ಕೆ ಸಲ್ಲಿಸಬೇಕಾಗಿರುವಂತ ಘನವನ್ನ ನೀವು ಸಲ್ಲಿಸದೆ ಹೋಗೋದ್ರಿಂದ, ಯೇಸು ಕ್ರಿಸ್ತನ ಶರೀರಕ್ಕೂ ಆತನ ರಕ್ತಕ್ಕೂ ನೀವು ಸಲ್ಲಿಸಬೇಕಾಗಿರುವಂತ ಘನವನ್ನ ಸಲ್ಲಿಸದೆ ಹೋಗೋದ್ರಿಂದ, ಅಯೋಗ್ಯರಾಗಿ ನೀವು ಪಾಲನೆ ಪಡೆಯೋದ್ರಿಂದ, ಕರ್ತನ ಶರೀರಕ್ಕೂ ರಕ್ತಕ್ಕೂ ದ್ರೋಹವನ್ನು ಮಾಡೋದ್ರಿಂದ ದೇವರ ನ್ಯಾಯ ತೀರ್ಪಿಗೆ ಒಳಗಾಗಿ ನೀವು ಬಲಹೀನರಾಗ್ತೀರಾ. ನಿಮ್ಮಲ್ಲಿ ರೋಗಗಳು ಉಂಟಾಗತ್ತೆ, ನಿಮ್ಮಲ್ಲಿ ಅನೇಕರು ಸಾಯ್ತೀರಾ. ವಿಶ್ವಾಸಿಗಳಿಗೆ, ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವಂತ ಜನಗಳಿಗೆ ಬಲಹೀನತೆ ಉಂಟಾಗೋದಕ್ಕೆ, ರೋಗಗಳು ಉಂಟಾಗೋದಕ್ಕೆ ಎಷ್ಟೋ ಕಾರಣಗಳು ಇರುತ್ತೆ. ಆದ್ರೆ ಅವುಗಳಲ್ಲಿ ಒಂದು ಕರ್ತನ ಶರೀರಕ್ಕೆ ಮಾಡಿದ ದ್ರೋಹ. ಹಂಗಂತ ರೋಗ ಬರೋರಿಗೆಲ್ಲ ಅದಕ್ಕೋಸ್ಕರ ಬರುತ್ತೆ ಅಂತಲ್ಲ, ಹಲವಾರು ಕಾರಣಗಳಲ್ಲಿ ಇದು ಒಂದು ಕಾರಣ. ಅನೇಕರು ಅಯೋಗ್ಯರಾಗಿ ಕರ್ತನ ಭೋಜನದಲ್ಲಿ ಪಾಲನ ಪಡೆದು ಬಲಹೀನರಾಗಿರ್ತಾರೆ, ರೋಗಿಗಳಾಗಿರ್ತಾರೆ. ಕಾರಣ ಇದು ಕರ್ತನ ಶರೀರ ಎನ್ನುವಂತ ಭಯ ಅವರಿಗೆ ಇಲ್ಲ. ಇದು ಕರ್ತನ ರಕ್ತ ಎನ್ನುವಂತ ಭಯ ಇಲ್ಲ. ಅಸಡ್ಡೆಯಿಂದ ಮನಸ್ಸಿಗೆ ಬಂದ ಹಾಗೆ ಕರ್ತನ ಶರೀರಕ್ಕೂ ರಕ್ತಕ್ಕೂ ದ್ರೋಹ ಮಾಡಿ ಪಾಲನ ಪಡೆದು ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ, ಬಲಹೀನರಾಗ್ತಾರೆ, ರೋಗಿಗಳಾಗ್ತಾರೆ. ಅಥವಾ ಮನತಿರುಗಿಲ್ಲ ಅಂದ್ರೆ ಮರಣವೂ ಸಹ ಸಂಭವಿಸಬಹುದು. ಅದನ್ನ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ನಾನು ಚರ್ಚ್ಗೆ ಹೋಗ್ತೀನಿ, ರೊಟ್ಟಿ ಕೊಡ್ತಾರೆ ಸ್ವಲ್ಪ ತಿಂತೀನಿ, ದ್ರಾಕ್ಷಾರಸ ಕೊಡ್ತಾರೆ ಸ್ವಲ್ಪ ಕುಡಿತೀನಿ, ಮನೆಗೆ ಹೋಗ್ತೀನಿ ಅಂತ ಹೋಗಬೇಡಿ. ಮರಣ
ನಿಮ್ಮನ್ನು ಹಿಂಬಾಲಿಸಬಹುದು. ನೀವು ಆತನ ಶರೀರಕ್ಕೂ ರಕ್ತಕ್ಕೂ ಸರಿಯಾದ ಗಣವನ್ನು ಸಲ್ಲಿಸದೆ ಹೋದರೆ ನೀವು ದ್ರೋಹಿಗಳಾಗಿ ಕಂಡು ಬರಬಹುದು. ಅದರಿಂದ ನಾವು ಎಚ್ಚರಿಕೆಯಾಗಿರಬೇಕು. ಕರ್ತನಿಗೆ ಸಲ್ಲಿಸುವಂತ ಗಣವನ್ನ ನಾವು ಸಲ್ಲಿಸುವವರಾಗಿರಬೇಕು. ಅಯೋಗ್ಯರಾಗಿ ಕರ್ತನ ಭೋಜನದಲ್ಲಿ ನಾವು ಪಾಲನ ಪಡೆಯದೆ ನಮ್ಮನ್ನು ಎಷ್ಟೋ ಭಯಭಕ್ತಿಯಿಂದ ದೇವರ ಮುಂದೆ ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ಕರ್ತನ ಭೋಜನದಲ್ಲಿ ಪಾಲನ ಪಡೆಯುವುದಕ್ಕೆ ನಾವು ಗಮನವಾಗಿರಬೇಕು. ಏನೋ ಬಂದೆ ಹೋದೆ ತಿಂದೆ ಕುಡ್ದೆ ಅಂತ ಅನ್ಕೊಂಡು ಹೋಗುವಂತವರುಗಳಾಗಿ ನಾವು ಇರಬಾರದು. ನಾವು ಗಮನವಾಗಿರಬೇಕು. ಮತ್ತಿನ್ನು ನಾವು ಅಲ್ಲಿ ಓದಿ ನೋಡುವಾಗ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದ್ರಿಂದ ನೀವೇನ್ ಮಾಡಿ, ಕರ್ತನ ಭೋಜನಕ್ಕೆ ಕೂಡಿ ಬರುವಾಗ ನಿಮ್ಮ ಬಗ್ಗೆ ನೀವೇ ವಿಚಾರಣೆ ಮಾಡ್ಕೊಳ್ಳಿ. ನಿಮ್ಮನ್ನ ನೀವೇ ವಿಚಾರಣೆ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಮಲ್ಲಿ ಏನಾದ್ರೂ ತಪ್ಪಿದ್ರೆ ದೇವರ ಮುಂದೆ ಒಪ್ಪಿಸಿಕೊಟ್ಟು, ದೇವರೇ ಕ್ಷಮಿಸಪ್ಪ, ನಾನು ಸರಿ ಹೋಗ್ತೀನಿ ಸ್ವಾಮಿ ಅಂತ ದೇವರೊಟ್ಟಿಗಿನ ಸಂಬಂಧವನ್ನು ಸರಿಪಡಿಸಿಕೊಳ್ಳಿರಿ. ಆದ್ರೆ ದೇವರು ನಿಮ್ಮನ್ನ ವಿಚಾರಿಸೋದಕ್ಕೆ ಕೈ ಹಾಕೋದಕ್ಕಿಂತ ಮೊದಲೇ ನೀವೇ ನಿಮ್ಮ ವಿಚಾರಿಸಿಕೊಂಡು ಸರಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೇದು ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ನಾವು ಕರ್ತನ ಭೋಜನವನ್ನ ಮಾಡುವುದಕ್ಕೆ ಕೂಡಿ ಬರುವಾಗ ನಾವು ಯಾವ ರೀತಿಯಾಗಿ ಆತನ ಭೋಜನದಲ್ಲಿ ಪಾಲ್ಗೊಳ್ಳುವುದಕ್ಕೆ ಕೈ ಹಾಕ್ತೀವಿ ಅನ್ನೋದ್ರ ಕುರಿತಾಗಿ ನಾವು ಬಹಳ ಗಮನವಾಗಿರಬೇಕು. ನಮ್ಮ ಬಗ್ಗೆ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಮತ್ತೆ ಇನ್ನೊಂದು ವಿಷಯ, ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯಗಳು 16, 17 ನಾವು ಓದಿ ನೋಡಿದರೆ, ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಈ ರೀತಿಯಾಗಿ ಬರೀತಾನೆ: ನಾವು ದೇವರ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವಲ್ಲ. ಇಲ್ಲಿ ಪೌಲನು ವಿಶ್ವಾಸಿಗಳಿಗೆ ಬರೆಯುವಂತ ಮಾತೇನಂತಂದ್ರೆ, ನಾವು ದೇವರ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಂಥದ್ದು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಅನ್ನೋದನ್ನ ಸೂಚಿಸುತ್ತೆ. ಅದೇ ರೀತಿಯಾಗಿ ನಾವು ರೊಟ್ಟಿಯನ್ನು ಮುರಿದು ತಿನ್ನುವಂಥದ್ದು ನಾವು ಆತನ ಶರೀರದಲ್ಲಿ ಪಾಲುಗಾರರಾಗಿದ್ದೇವೆ ಅನ್ನೋದನ್ನ ಅಲ್ಲಿ ಸೂಚಿಸುತ್ತೆ. ಅದೇ ರೀತಿಯಾಗಿ ನಾವೆಲ್ಲರೂ ಒಂದೇ ಶರೀರದಲ್ಲಿ ಪಾಲನ ಪಡೆಯೋದ್ರಿಂದ ನಾವೆಲ್ಲ ಏನಾಗಿದ್ದೀವಿ? ನಾವೆಲ್ಲ ಒಂದೇ ಶರೀರದಂತಾಗಿ ನಾವಿದ್ದೇವೆ. ನಾವು ಸಭೆಯಾಗಿ ಅನೇಕರಾಗಿ ಕೂಡಿ ಬಂದಿದ್ದೇವೆ. ಅಂದ್ರೆ ನಾವು ಸಭೆಯಾಗಿ ಅನೇಕರಾಗಿ ಕೂಡಿ ಬಂದಿರುವಾಗಲೂ ಸಹ ನಾವೆಲ್ಲ ಪಾಲನ ಪಡೆಯುವಂಥದ್ದು ಒಂದೇ ಶರೀರದಲ್ಲೇ. ಆದ್ರಿಂದ ನಾವೇನಾದ್ವಿ? ನಾವೆಲ್ಲ ಒಂದೇ ಶರೀರದಂತ ಆದ್ವಿ ಅಂತ ಪೌಲನಲ್ಲಿ ಬರೆಯುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನ ಶರೀರದ ಮೂಲಕ ನಾವೆಲ್ಲ ಅನೇಕರಾಗಿದ್ರು ನಾವೆಲ್ಲ ಏನಾಗ್ತೇವೆ? ಒಂದೇ ಶರೀರದಂತೆ ಕ್ರಿಸ್ತನಲ್ಲಿ ನಾವು ಆಗ್ತೇವೆ. ಹಲ್ಲೆಲೂಯ. ಅದರ ಪ್ರಶ್ನೆ ಏನಂತಂದ್ರೆ, ನಾವೆಲ್ಲ ಒಂದೇ ಶರೀರದಲ್ಲಿ ಪಾಲನ ಪಡಿತೀವಿ, ಆದ್ರೆ ಒಂದೇ ಶರೀರವಾಗಿ ದೇವ? ಅದು ಪ್ರಶ್ನೆ. ಅನೇಕರು ಒಂದೇ ಶರೀರದಲ್ಲಿ ಪಾಲನ ಪಡೀತಾರೆ, ಆದ್ರೆ ಒಂದೇ ಶರೀರವಾಗಿ ಇರೋದಿಲ್ಲ. ನಾನ್ ಬೇರೆ, ನೀನ್ ಬೇರೆ, ನೀನ್ ಅವರು, ನಾನು ಇವರು ಅನ್ನುವಂತ ವ್ಯತ್ಯಾಸಗಳನ್ನ, ವಿಂಗಡಗಳನ್ನ ನಾವು ಜನಗಳಲ್ಲಿ ನೋಡುವುದಕ್ಕೆ ಸಾಧ್ಯ. ಒಂದು ತಾಯಿಗೆ 10 ಜನ ಮಕ್ಕಳಿರ್ತಾರೆ ಅನ್ಕೊಳ್ಳಿ. ಈ 10 ಜನ ಮಕ್ಕಳು ಏನ್ ಅನ್ಕೊಂತಾರೆ? ಒಬ್ರಿಗೊಬ್ರಿಗೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಾವೆಲ್ಲ ಒಂದೇ ಅಂತ ತಾನೇ ಹೇಳ್ತಾರೆ. ಆದ್ರೆ ಯಾರಾದ್ರೂ ನಾವೆಲ್ಲ ಬೇರೆ ಬೇರೆ ಅಂತ ಹೇಳ್ತಾರ? ಯಾರು ಹೇಳೋದಿಲ್ಲ. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕ್ರಿಸ್ತನ ಶರೀರದಲ್ಲಿ ಪಾಲನ ಪಡೆಯುವಂತ ನಾವೆಲ್ಲ ಏನಾಗಿದ್ದೀವಿ? ಒಂದೇ ಶರೀರದಂತಾಗಿದ್ದೀವಿ. ನಾವೆಲ್ಲ ಕ್ರಿಸ್ತನ ಮಕ್ಕಳು, ನಾವೆಲ್ಲ ಒಂದೇ ಅಂತ ಹೇಳುವಂತ ಮನೋಭಾವನೆ ಎಲ್ಲ ವಿಶ್ವಾಸಿಗಳಿಗೂ ಬರಬೇಕು. ಆತನ ಶರೀರದ ಮುಖಾಂತರ ಆತನು ನಮ್ಮೆಲ್ಲರನ್ನ ಒಂದೇ ಮಾಡಿದ್ದಾನೆ. ಆದ್ರೆ ಆ ಒಂದೇ ಅನ್ನುವಂಥ ಭಾವನೆ ವಿಶ್ವಾಸಿಗಳಲ್ಲಿ ಇದೆಯಾ? ನಮ್ಮಲ್ಲಿ ಇದೆಯಾ? ಅದು ಪ್ರಶ್ನೆ. ಅನೇಕರಿಗೆ ಇಲ್ಲ. ಒಂದೇ ಶರೀರದಲ್ಲಿ ಪಾಲನೆ ಹೊಂದ್ತಾ ಇದ್ರು, ಅವರಿಗೆ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇಲ್ಲ. ಅನೇಕರಿಗೆ ತರತರವಾದ ವಿಷಯಗಳಲ್ಲಿ ವ್ಯತ್ಯಾಸ. ನಾನ್ ಶ್ರೀಮಂತ, ಅವನು ಬಡವ, ನನಗೂ ಅವನಿಗೂ ಒಂದೇ ಏನು? ನಾನು ಎಷ್ಟೊಂದು ಓದಿದ್ದೀನಿ, ಅವನಿಗೊಂದು 2 ಅಕ್ಷರ ಓದಕ್ ಬರಲ್ಲ, ನನಗೂ ಅವನಿಗೂ ಒಂದೇ ಏನು? ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತೀನಿ, ಅವನು ಯಾರೋ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡಿದ್ದಾನೆ, ನನಗೂ ಅವನಿಗೂ ಒಂದೇನಾ? ನಾನು ಎಷ್ಟು ವರ್ಷದಿಂದ ವಿಶ್ವಾಸಿ ಆಗಿದ್ದೀನಿ, ಅವ್ನು ನೆನ್ನೆ ಮೊನ್ನೆ ದೇವ್ರು ನಮ್ದವನು, ನನಗೂ ಅವನಿಗೂ ಒಂದೇನಾ? ನಾನು ಎಷ್ಟೊಂದು ಚೆನ್ನಾಗಿದ್ದೀನಿ, ಅವ್ನು ನೋಡಕ್ ಹೆಂಗಿದ್ದಾನೆ, ನನಗೂ ಅವನಿಗೂ ಒಂದೇನಾ?
ನಾನು ಎಷ್ಟೆಲ್ಲ ಸಾಧನೆಗಳು ಮಾಡಿದ್ದೇನೆ, ಅವನೇನ್ ಮಾಡಿದ್ದಾನೆ, ನನಗೂ ಅವನಿಗೂ ಒಂದೇನಾ? ನಾನು ಎಷ್ಟು ಪ್ರೇಯರ್ ಮಾಡ್ತೀನಿ, ನಾನು ಎಷ್ಟು ಬೈಬಲ್ ಓದ್ತೀನಿ, ನಾನು ಎಷ್ಟು ಉಪವಾಸ ಇರ್ತೇನೆ, ನಾನು ಎಷ್ಟು ಸೇವೆ ಮಾಡ್ತೀನಿ, ನನಗೂ ಅವನಿಗೂ ಒಂದೇನಾ? ಅವನಿಗೊಂದು 2 ಮಾರ್ಕ್ ಪ್ರೇಯರ್ ಮಾಡಕ್ ಬರಲ್ಲ. ನಾನು ಎಷ್ಟು ಪರಿಶುದ್ಧನಾಗಿ ಜೀವಿಸ್ತೀನಿ, ನಾನು ಎಷ್ಟು ನೀತಿವಂತನಾಗಿ ಬರುತ್ತೇನೆ, ಅವ್ನು ನೋಡು ಅವ್ನ ನಡವಳಿಕೆ ಹೆಂಗಿದೆ ನೋಡು, ನನಗೂ ಅವನಿಗೂ ಒಂದೇನಾ? ಫರಿಸಾಯನು ಸುಂಕದವನು, ಅವರಿಬ್ರು ಪ್ರಾರ್ಥನೆ ಮಾಡಕ್ ಹೋಗಿ ಫರಿಸಾಯನ ಅನ್ಕೊಂತಾನೆ, ಸುಂಕದವನೇನು ಅನ್ಕೊಂತಾನೆ. ಇವತ್ತು ಇದೇ ರೀತಿಯಾಗಿ ವಿಶ್ವಾಸಿಗಳು, ಜನಗಳು ಬದುಕುವಂತವர்களಾಗಿ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಒಂದೇ ಶರೀರದಲ್ಲಿ ನಾವೆಲ್ಲ ಪಾಲ್ಗೊಂಡದ್ರ ಮುಖಾಂತರ ನಾವೆಲ್ಲ ಒಂದೇ ಶರೀರವಾಗಿದ್ದೇವೆ ಆತನಲ್ಲಿ. ಆದರೆ ಒಂದೇ ಶರೀರವಾಗಿ ಇರಬೇಕಾಗಿರುವಂತ ಜನಗಳಿಗೆ ನಾವು ಒಂದೇ ಶರೀರ, ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಇಲ್ಲ. ನಾವೆಲ್ಲ ಒಂದೇ ಮನೆಯವರು, ನಾವೆಲ್ಲ ಒಂದೇ ತಂದೆಯಿಂದ ಬಂದಿರುವಂತವರು, ಒಂದೇ ತಂದೆಯ ಮನೆಗೆ ಹೋಗುವಂತವರು ಅನ್ನೋ ಭಾವನೆ ಇಲ್ಲ. ಎಷ್ಟೆಷ್ಟೋ ವಿಷಯಗಳಲ್ಲಿ ಅವರು ಒಬ್ಬರಿಗೊಬ್ಬರು ವ್ಯತ್ಯಾಸ ಮಾಡಿಕೊಳ್ಳುವಂಥದ್ದನ್ನ ನಾವು ಕಾಣ್ತೇವೆ. ಇವತ್ತು ನನಗೆ ನಿಮಗೆ ಪ್ರಶ್ನೆ ಏನಂತಂದ್ರೆ, ಒಂದೇ ಶರೀರದಲ್ಲಿ ಪಾಲನ ಪಡೆಯುವಂತ ನಾವು ಒಂದೇ ಶರೀರದಂತೆ ಇದ್ದೇವಾ? ನಾನು ಇನ್ನೊಬ್ಬರನ್ನ ಒಂದೇ ಶರೀರದಂತೆ ಪ್ರೀತಿಸ್ತಾ ಇದ್ದೇನಾ? ನನಗೂ ಅವ್ರಿಗೆ ಬೇರೆ ವ್ಯತ್ಯಾಸ ಇಲ್ಲ. ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ರಕ್ತ ಸುರಿಸಿದ್ರು, ನಿಮಗೋಸ್ಕರ ರಕ್ತ ಸುರಿಸಿದ್ರು. ಅವ್ರು ನನ್ನನ್ನು ರಕ್ತದಿಂದ ತೊಳೆದು ಶುದ್ಧಿ ಮಾಡಿದ್ದಾರೆ, ನಿಮ್ಮನ್ನು ಶುದ್ಧಿ ಮಾಡಿದ್ದಾರೆ. ನಾನು ನೀವು ಅವರಿಗೆ ಮಕ್ಕಳು, ನನ್ನಲ್ಲಿ ನಿಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಅವ್ರು ನಮ್ಮ ತಂದೆ, ನಾವಿಬ್ರು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು. ನಾನು ನೀವು ಒಂದೇ, ನಾವು ದೇವರಿಗೆ ಮಕ್ಕಳು ಅನ್ನುವಂಥ ಭಾವನೆ ಇದೆಯಾ? ಇಲ್ಲ ನಾನ್ಯಾರೋ ನೀನ್ಯಾರೋ, ನಾನಲ್ಲಿ ನೀನಲ್ಲಿ ಅನ್ನುವಂಥ ವ್ಯತ್ಯಾಸಗಳಿದೆಯಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನ ಶರೀರದ ಮುಖಾಂತರ ನಾವೆಲ್ಲ ಒಂದೇ ಶರೀರದಂತೆ ಆಗಿದ್ದೇವೆ. ಆದ್ರೆ ನಾವು ಒಂದೇ ಶರೀರದಂತೆ ಜೀವಿಸಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿದ್ದೇವಾ? ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ. ಆ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನಾನು ನಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಅದೇನಂತಂದ್ರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ತೀರಿ. ಕಾರಣ ಸಮಸ್ಯೆನೇ ಒಬ್ಬರನ್ನೊಬ್ಬರು ಪ್ರೀತಿಸದೇ ಇರೋದೇ ಸಮಸ್ಯೆ. ಪ್ರೀತಿ ಇರುವಾಗ ಸಮಸ್ಯೆ ಇಲ್ಲ, ಆದರೆ ಸಮಸ್ಯೆ ಇದೆ, ಅದಕ್ಕೆ ಕಾರಣ ಪ್ರೀತಿ ಇಲ್ಲ, ಬೇರೆ ಏನೂ ಇಲ್ಲ. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತೆ, ಎಲ್ಲವನ್ನು ಬಿಟ್ಟುಕೊಡುತ್ತೆ, ಎಲ್ಲವನ್ನ ಅದು ಅಣಗಿಸಿಕೊಳ್ಳುತ್ತೆ. ಪ್ರೀತಿ ಎಲ್ಲವನ್ನು ಮಾಡುತ್ತೆ. ಅದೇ ಪ್ರೀತಿ ಅನ್ನೋದು ಒಂದು ನಿಮ್ಮಲ್ಲಿ ಇಲ್ಲ ಅಂದ್ರೆ ನಿಮ್ ಮಿಕ್ಕಿದೆಲ್ಲ ಮಾಡ್ತಾ ಇರ್ತೀರ. ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಕರ್ತನ ಭೋಜನದ ಸಂಬಂಧಪಟ್ಟ ಹಾಗೆ ನಾವು ಧ್ಯಾನ ಮಾಡಬೇಕಾಗಿರುವಂತದ್ದು, ನಮ್ಮಲ್ಲಿ ಕೆಲವು ವಿಶ್ವಾಸಿಗಳು ಇರ್ತಾರೆ. ಇವರು ಸಭೆಯಾಗಿ ಆರಾಧನೆಗಾಗಿ ಕೂಡಿ ಬರುವಂತದ್ದು ಯಾವಾಗ ಅಂತಂತಂದ್ರೆ ಕರ್ತನ ಭೋಜನದ ದಿನ ಮಾತ್ರ. ಇದು ಎಲ್ಲಾ ಕಡೆಗಳಲ್ಲಿ ಇದೆ. ನಾವೊಂದ್ ಕಡೆ ಒಂದ್ ಸಭೆಗೆ ಹೋಗಿರುವಾಗ ಒಂದು ದಿವಸದಲ್ಲಿ ಅಲ್ಲಿ ಪಾಸ್ಟರ್ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸಾಧಾರಣವಾದ ದಿನಗಳಲ್ಲಿ ಇಷ್ಟು ಜನ ಬರ್ತಾರೆ, ಆದ್ರೆ ಕರ್ತನ ಭೋಜನ ಇರುವಂತ ದಿನದಲ್ಲಿ ಜನಗಳು ತುಂಬೋಗ್ತಾರೆ, ಜಾಗನೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ನೀವು ಎಲ್ಲೇ ಸಭೆಗಳನ್ನ ಗಮನಿಸಿ, ಸಭೆಗಳಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ತಪ್ಪಾದ ವಾಡಿಕೆ ಇದೆ. ಏನ್ ತಪ್ಪಾದ ವಾಡಿಕೆ ಅಂತಂದ್ರೆ, ಎಷ್ಟೋ ಜನ ವಿಶ್ವಾಸಿಗಳು ಕರ್ತನ ಭೋಜನದ ದಿನ ಮಾತ್ರನೇ ಬರುತ್ತೆ. ಆದ್ರೆ ಯೇಸು ಕ್ರಿಸ್ತನು, ನೀವು ಕರ್ತನ ಭೋಜನವನ್ನು ಏರ್ಪಡಿಸುವಂತ ದಿವಸದಲ್ಲಿ ಮಾತ್ರ ಆಲಯಕ್ಕೆ ಬನ್ನಿ ಅಂತ ಹೇಳಿದ್ರ, ಇಲ್ಲಾಂದ್ರೆ ಯಾವಾಗಲೂ ಕೂಡಿ ಬರುವಂತವರಾಗಿರಿ ಅಂತ ಹೇಳಿದ್ರ? ನಾವು ಯಾವಾಗಲೂ ಸಭೆಯಾಗಿ ಕೂಡಿ ಬರುವಂತದ್ರಲ್ಲಿ ಗಮನವಾಗಿರಬೇಕು. ಆದ್ರೆ ನಮ್ಮಲ್ಲಿ ಕೆಲವು ವಿಶ್ವಾಸಗಳು ಏನ್ ಮಾಡ್ತಾರೆ ಅಂತಂದ್ರೆ, ಕರ್ತನ ಭೋಜನದ ದಿನ ಮಾತ್ರನೇ ಅವರಿಗೆ ಸಭೆ ಜ್ಞಾಪಕ ಬರೋದು, ಮಿಕ್ಕಿ ದಿನ ಜ್ಞಾಪಕ ಬರೋದಿಲ್ಲ. ಆದ್ರೆ ಇದು ದೇವರಿಂದ ಆದ ಪದ್ಧತಿ ಅಲ್ಲ. ಇದರಿಂದ ನಾವೇನ್ ಮಾಡ್ಬೇಕು? ಆಚೆ ಬರಬೇಕು. ನಾವು ಪ್ರತಿ ವಾರ ಕರ್ತನ ಸನ್ನಿಧಿಗೆ ಆರಾಧನೆಗಾಗಿ ಬರಬೇಕು. ಕರ್ತನ ಭೋಜನದಲ್ಲಿ ನಮಗೆ ಪಾಲಿಸಿಕೊಳ್ಳಕ್ಕೆ ಅವಕಾಶ ಇರುವಾಗ ಕರ್ತನ ಭೋಜನದಲ್ಲಿ ನಾವು ಪಾಲನೆ ಪಡೆಯುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಕೊನೆಯದಾಗಿ ತುಂಬಾ ಅತ್ಯಂತ ಮುಖ್ಯವಾದ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳ್ತೇನೆ. ಅದನ್ನ ಹೇಳಿದ ನಂತರ ನಾವು ಪ್ರಾರ್ಥನೆ ಮಾಡೋಣ. ಏನಂದ್ರೆ, ಯೇಸು ಕ್ರಿಸ್ತನು ರೊಟ್ಟಿ ಮುರಿಯಲ್ಪಡುವ ಹಾಗೆ ಆತನ ಶರೀರವು ಶಿಲುಬೆಯಲ್ಲಿ ನಮಗೋಸ್ಕರ ಮುರಿಯಲ್ಪಟ್ಟಿದ್ದು, ದ್ರಾಕ್ಷಾರಸವು ಹರಿಯುವ ಹಾಗೆ ಯೇಸು ಕ್ರಿಸ್ತನ ರಕ್ತವು ಶಿಲುಬೆಯಲ್ಲಿ ಹರಿಯಿತು. ಆದ್ರೆ ನಿಮಗೊಂದು ಪ್ರಶ್ನೆ ಏನಂತಂದ್ರೆ, ನಿಮ್ಮ ಶರೀರವು ಯೇಸು ಕ್ರಿಸ್ತನಿಗಾಗಿ ಶಿಲುಬೆಯಲ್ಲಿ ಮುರಿಯಲ್ಪಡೋದಕ್ಕೆ ನಿಮಗೆ ಇಷ್ಟ ಇದೆಯಾ? ನಿಮ್ಮ ರಕ್ತವು ದ್ರಾಕ್ಷಾರಸದ ಹಾಗೆ ಯೇಸು ಕ್ರಿಸ್ತನಿಗಾಗಿ ಹರಿಯೋದಕ್ಕೆ ನಿಮಗೆ ಇಷ್ಟ ಇದೆಯಾ? ನಾನು ಕೇಳಿದ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯೇಸು ಕ್ರಿಸ್ತನ ಶರೀರವು ರೊಟ್ಟಿ ಹಾಗೆ ನಿಮಗೋಸ್ಕರ ಮುರಿಯಲ್ಪಟ್ಟಿತ್ತು.
ಆದ್ರೆ ನಿಮ್ಮ ಶರೀರ ಯೇಸು ಕ್ರಿಸ್ತನಿಗಾಗಿ ಅದೇ ರೊಟ್ಟಿಯ ರೀತಿಯಲ್ಲಿ ಮುರಿಯಲ್ಪಡೋದಕ್ಕೆ, ಒಪ್ಪಿಸಿಕೊಡೋದಕ್ಕೆ ನಿಮಗಿಷ್ಟ ಇದೆಯಾ? ಯೇಸು ಕ್ರಿಸ್ತನ ರಕ್ತ ದ್ರಾಕ್ಷಿಯ ಹಣ್ಣುಗಳ ರೀತಿಯಲ್ಲಿ ತುಳಿಯಲ್ಪಟ್ಟು ಹರಿಯಿತು ನಿಮಗೋಸ್ಕರ. ನಿಮ್ಮ ರಕ್ತ ಯೇಸು ಕ್ರಿಸ್ತನಿಗೋಸ್ಕರವಾಗಿ ದ್ರಾಕ್ಷಿಯ ಹಣ್ಣುಗಳ ರೀತಿಯಲ್ಲಿ ತುಳಿಯಲ್ಪಟ್ಟು ಹರಿಯೋದಕ್ಕೆ, ಒಪ್ಪಿಸಿಕೊಡೋದಕ್ಕೆ ನಿಮಗೆ ಇಷ್ಟ ಇದೆಯಾ? ಯೇಸುವೇ, ನನಗಾಗಿ ನಿನ್ನ ಶರೀರ ಮುರಿಯಲ್ಪಟ್ಟಿತ್ತಪ್ಪ, ನಿನ್ನ ರಕ್ತ ಸುರಿಸಲ್ಪಟ್ಟಿತ್ತಪ್ಪ, ಸ್ತೋತ್ರ ಅಂತ ಹೇಳೋದಕ್ಕೆ ಎಲ್ಲರಿಗೂ ಸಂತೋಷ. ಯೇಸುವೇ, ನನ್ನ ಶರೀರವು ನಿಮಗೋಸ್ಕರವಾಗಿ ಮುರಿಯಲ್ಪಡೋದಕ್ಕೆ ನಾನು ಸಿದ್ಧನಿದ್ದೇನಪ್ಪ, ನನ್ನ ರಕ್ತವು ನಿನಗೋಸ್ಕರವಾಗಿ ಸುರಿಸಲ್ಪಡೋದಕ್ಕೆ ನಾನು ಸಿದ್ಧನಿದ್ದೇನಪ್ಪ ಸ್ವಾಮಿ, ಸ್ತೋತ್ರ ಅಂತ ಹೇಳೋದಕ್ಕೆ ಎಷ್ಟು ಜನಗಳಿಗೆ ಸಾಧ್ಯ? ಆದ್ರೆ ನನಗೋಸ್ಕರವಾಗಿ ಗಾಯಪಟ್ಟದ್ದು, ರಕ್ತ ಸುರಿಸಲ್ಪಟ್ಟದ್ದು ನನಗೆ ಸಂತೋಷ. ಆದ್ರೆ ನನಗೆ ಗಾಯಪಟ್ಟದ್ದು ರಕ್ತ ಸುರಿಯುತ್ತೆ ಅಂತಂದ್ರೆ ಎಷ್ಟು ಜನಗಳಿಗೆ ಅದು ಸಂತೋಷ? ಆದ್ರೆ ಅದಕ್ಕೆ ನೀವು ಸಿದ್ಧರಿದ್ದೀರಾ? ನೀವು ಅದಕ್ಕೆ ಸಿದ್ಧರು ಇರಲೇಬೇಕು. ಇದನ್ನು ನಾನು ಹೇಳಲಿಲ್ಲ, ಇದನ್ನ ಯೇಸು ಕ್ರಿಸ್ತನೇ ಸ್ವತಃ ಹೇಳಿದ್ರು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 16ನೇ ಅಧ್ಯಾಯ ವಾಕ್ಯಗಳು 24-25 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನ ಕಂಡುಕೊಳ್ಳುವನು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತೇನಂತಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನೀನ್ ನನ್ನ ಹಿಂದೆ ಬರ್ತೀಯಾ? ನಿನಗೆ ನಾನು ಶಿಲುಬೆಯನ್ನು ಕೊಡ್ತೀನಿ, ಅದನ್ನ ಹೊತ್ತುಕೊಂಡು ಬಾ, ನಿನಗೆ ಬರೋದಕ್ಕೆ ಮನಸ್ಸಿದ್ರೆ ಅಂತ ಹೇಳಿ. ನಿನ್ನ ಪ್ರಾಣವನ್ನ ನೀನು ಉಳಿಸಿಕೊಳ್ಳಬೇಕಂತ ಇದ್ರೆ ಅದನ್ನ ಕಳೆದುಕೊಳ್ತೀಯಾ? ಆದ್ರೆ ನಿನ್ನ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ನೀನು ಸಿದ್ಧನಿದ್ರೆ ಅದನ್ನ ಉಳಿಸಿಕೊಳ್ತೀಯಾ? ಏನ್ ಮಾಡ್ತೀಯಾ? ತೀರ್ಮಾನ ನಿನ್ನದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ಇದ್ರ ಮುಖಾಂತರ ಅವ್ರು ಹೇಳೋ ಮಾತೇನು? ನೀನ್ ನನ್ನನ್ನು ಹಿಂಬಾಲಿಸೋದ್ರಿಂದ ನಿನಗೆ ಮರಣವೂ ಬೇಕಾದ್ರೆ ಉಂಟಾಗಬಹುದು, ಆದ್ರೆ ಅದಕ್ಕೆ ನೀನು ಸಿದ್ಧನಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಯೇಸು ಕ್ರಿಸ್ತನು ಹೇಳಿದ ಮಾತೇನು? ಆಗ ಅಂದ್ರೆ ಒಂದು ಕಾಲ ಬರುತ್ತೆ, ಆಗ ಏನಾಗುತ್ತೆ ಅಂದ್ರೆ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ಉಪದ್ರವ ಅಂದ್ರೆ ಹಿಂಸೆ. ನಿಮ್ಮನ್ನ ಹಿಂಸೆ ಪಡಿಸಿ ನಿಮ್ಮನ್ನ ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನ ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ನನಗಾಗಿ ನೀನು ಸಾಯುವುದಕ್ಕೆ ಸಿದ್ಧನಿರಬೇಕು. ಲೂಕನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯೇಸು ಕ್ರಿಸ್ತನು ಯಾರಾದ್ರೂ ನನ್ನ ಹತ್ರ ಬಂದ್ರು, ಅವ್ರ ತಂದೆ ತಾಯಿ, ಅವ್ರ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಮ್ಮ, ಈ ರೀತಿ ಎಲ್ಲರನ್ನ ಬಿಡಬೇಕು. ಆದ್ರೆ ಎಲ್ಲರನ್ನ ಬಿಡೋಕೆ ಮನಸ್ಸಿರೋದು ಮಾತ್ರ ಅಲ್ಲ, ಇನ್ನೊಂದು ಮುಖ್ಯವಾದ ಮಾತನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳೋ ಮಾತೇನೆಂದರೆ, ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ, ಅವನ ಪ್ರಾಣವನ್ನು ಬಿಡೋದಕ್ಕೂ ಅವನು ಸಿದ್ಧ ಇಲ್ಲ ಅಂತಂತಂದ್ರೆ ಅವರು ನನಗೆ ಶಿಷ್ಯನಾಗಿರಲಾರನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಇದ್ರ ಮುಖಾಂತರ ಅವ್ರು ನಮಗೇನ್ ಹೇಳ್ತಾರೆ? ನೀನ್ ನನಗೋಸ್ಕರವಾಗಿ ಸಾಯುವುದಕ್ಕೂ ಸಿದ್ಧನಿರಬೇಕು ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಮತ್ತೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದ್ರೆ, ನಿನಗೆ ಸಂಭವಿಸುವುದಕ್ಕಿರುವುದನ್ನ ನೀನ್ ನೋಡಿ ಹೆದರಬೇಡ. ನಿನಗೆ ಬಾಧೆಗಳು ಸಂಭವಿಸುವುದಕ್ಕಿದೆ, ಅದನ್ನ ನೋಡಿ ಹೆದರಬೇಡ. ಸೈತಾನನು ಏನ್ ಮಾಡ್ತಾನೆ? ನಿಮಗೆ ದುಷ್ಪ್ರೇರಣೆ ಉಂಟಾಗಬೇಕಂತ ಹೇಳಿ ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆಗೆ ಹಾಕಿಸ್ತಾನೆ, 10 ದಿನಗಳವರೆಗೆ ನಿಮ್ಮನ್ನು ಬಾಧಿಸ್ತಾನೆ ಅಂತ ಹೇಳ್ಬಿಟ್ಟು, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಯೇಸು ಕ್ರಿಸ್ತನು ನಿನಗೇನು ಆಗೋದಿಲ್ಲ, ನಾನಿನ್ನು ಕಾಪಾಡ್ಕೊಳ್ತೀನಿ ಅಂತ ಹೇಳಿಲ್ಲ. ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಿನಗೆ ಮರಣವೇ ಬರಬಹುದು, ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆನ್ನುವಂತ ಜಯಮಾಲೆಯನ್ನು ಕೊಡ್ತೇನೆ ಅಂತ ಅವ್ರು ಹೇಳಿದ್ರು.
ನಿನಗೇನು ಆಗೋದಿಲ್ಲ, ನಿನ್ನನ್ನು ತಪ್ಪಿಸ್ಬಿಡ್ತೀನಿ, ನಿನ್ನನ್ನು ಕಾಪಾಡ್ಕೊಂಡ್ಬಿಡ್ತೀನಿ, ಏನ್ ಯೋಚನೆ ಮಾಡಬೇಡ ಅಂತ ಹೇಳಿಲ್ಲ. ಸಾಯಿ, ನಾನು ನಿನಗೆ ಜೀವವನ್ನು ಕೊಡ್ತೀನಿ ಎಂಬುದಾಗಿ ಅವರು ಹೇಳಿದ್ರು. ಆಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಮರಣ ಹೊಂದಿದರು. ಆದ್ರೆ ನೀವು ಯೇಸು ಕ್ರಿಸ್ತನಿಗಾಗಿ ಮರಣ ಹೊಂದೋದಕ್ಕೆ ಸಿದ್ಧರಿದ್ದೀರಾ? ಯೇಸು ಕ್ರಿಸ್ತನು ನಮಗಾಗಿ ಜೀವವನ್ನು ಕೊಟ್ಟನು. ನೀವು ಯೇಸು ಕ್ರಿಸ್ತನಿಗೆ ಜೀವವನ್ನು ಕೊಡೋದಕ್ಕೆ ಸಿದ್ಧರಿದ್ದೀರಾ? ಆತನು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ನೀವು ನಿಮ್ಮ ಪ್ರಾಣವನ್ನು ಆತನಿಗೆ ಕೊಡುವುದಕ್ಕೆ ಸಿದ್ಧರಿದ್ದೀರಾ? ಅದು ಪ್ರಶ್ನೆ. ಆದ್ರೆ ನಾವು ಸಿದ್ಧರಿರೋದು. ತಗೊಳ್ತಾರ ಇಲ್ವಾ ಅದು ಅವ್ರಿಗೆ ಸಿಗುತ್ತೆ. ದೇವರು ನಾವು ಈ ಲೋಕದಲ್ಲಿ ಸ್ವಾಭಾವಿಕವಾಗಿ ಜೀವಿಸಿ ಮರಣ ಹೊಂದ ರೀತಿ ಮಾಡ್ಬೋದು, ಇಲ್ಲ ಅವ್ರಿಗೋಸ್ಕರವಾಗಿ ಬೇರೆ ರೀತಿಯಾಗಿ ಮರಣ ಹೊಂದ ರೀತಿಯಲ್ಲಿ ಬೇಕಾದ್ರೆ ಮಾಡ್ಬೋದು. ಅದು ಅವ್ರ ತೀರ್ಮಾನ. ಆದ್ರೆ ನಿಮ್ಮ ತೀರ್ಮಾನ ಏನು? ಏನಾದ್ರೂ ಸರಿ ನಾನು ಸಿದ್ಧ ಅನ್ನುವಂಥ ತೀರ್ಮಾನದೊಟ್ಟಿಗೆ ನಾನು ನೀವು ಜೀವಿಸಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ಜೀವಿಸುವವನೇ ಜೀವವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಎಲ್ರು ಕೂಡ ಹೇಳ್ಬೋದು ಏನಂತ, ನನಗೇನು ಆಗ್ತದಂತ ದೇವರು ನನ್ನ ಕಾಪಾಡ್ಕೊಳ್ತಾರೆ ಅನ್ನುವಂಥ ನಂಬಿಕೆ ಎಲ್ಲರಲ್ಲಿ ಇದೆ. ಆದ್ರೆ ಏನಾದ್ರೂ ಸರಿ ಕರ್ತನಿಗಾಗಿ ನಾನು ಸಾಯ್ತೀನಿ ಅಂತ ಹೇಳುವಂತ ಧೈರ್ಯ ಎಷ್ಟು ದಿನಗಳಿಗಿದೆ? ನನಗೆ ನಿಮಗೆ ಅದಿರಬೇಕು. ಅದನ್ನ ಯೇಸು ಕ್ರಿಸ್ತನು ಹೇಳಿದ್ರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳಿದ ಮಾತು, ನನಗೋಸ್ಕರವಾಗಿ ನೀವು ಸಾಯೋದಕ್ಕೆ ಸಿದ್ಧರಿರಬೇಕು. ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಸತ್ರು ಅನ್ನೋದ್ರಲ್ಲಿ ನಮಗೆ ತುಂಬಾ ಸಂತೋಷ. ನಮಗೋಸ್ಕರವಾಗಿ ಆತ ರಕ್ತ ಸುರಿಸಿದ್ರು ಅನ್ನೋದ್ರಲ್ಲಿ ತುಂಬಾ ಸಂತೋಷ. ಅದರ ಮೂಲಕ ನನ್ನ ಪಾಪ ಕ್ಷಮಿಸಲ್ಪಟ್ಟು ನನ್ನ ರಕ್ಷಣೆ ಆಯ್ತು, ನನ್ನ ನಿತ್ಯ ಜೀವ ಬಂತು, ತುಂಬಾ ಸಂತೋಷ. ಆದ್ರೆ ನೀವು ಆತನಿಗೋಸ್ಕರವಾಗಿ ಸಾಯೋದ್ರಲ್ಲಿ ನಿಮಗೆ ಸಂತೋಷ ಇದೆಯಾ? ನಿಮ್ಮ ರಕ್ತ ಆತನಿಗೋಸ್ಕರವಾಗಿ ಸುರಿಸಲ್ಪಡೋದ್ರಲ್ಲಿ ನಿಮಗೆ ಸಂತೋಷ ಇದೆಯಾ? ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದಂತ ಅಪೊಸ್ತಲರೆಲ್ಲರೂ ಕೊಲ್ಲಲ್ಪಟ್ಟು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದ್ರು. ಆದಿಯಿಂದ ದೇವರಿಗೋಸ್ಕರವಾಗಿ ಜೀವಿಸಿ ಬಂದ ಎಷ್ಟೋ ಸೇವಕರು, ವಿಶ್ವಾಸಿಗಳು ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದ್ರು. ಆದ್ರೆ ಅಂತ ಸ್ಥಿತಿಗೆ ನಾನು ನೀವು ಸಿದ್ಧರಿದ್ದೇವಾ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು. ಅದಕ್ಕೆ ನಾವು ಸಿದ್ಧರಿರಬೇಕು. ಯೇಸು ಕ್ರಿಸ್ತನು ನನಗಾಗಿ ಸತ್ತನು, ನಾನು ಆತನಿಗೋಸ್ಕರವಾಗಿ ಸಾಯುವುದಕ್ಕೆ ಸಿದ್ಧ ಅಂತ ಹೇಳಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಕರ್ತನು ನಮ್ಮೆಲ್ಲರನ್ನ ಬಲಪಡಿಸಲಿ, ನಮ್ಮನ್ನು ನಡೆಸಲಿ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಗೆ ಈ ಒಂದು ಮಧ್ಯಾಹ್ನದಲ್ಲಿ ನಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯೇ, ಕರ್ತನ ಭೋಜನದ ವಿಷಯವಾಗಿ ದಿನದಲ್ಲಿ ನಮ್ಮ ವಾಕ್ಯದಿಂದ ನಾವು ಧ್ಯಾನ ಮಾಡಿದ್ದೇವಲ್ಲ ತಂದೆಯೇ, ಕರ್ತನ ಭೋಜನದಲ್ಲಿ ನಾವು ಕೂಡಿ ಬರುವಾಗಲೆಲ್ಲ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗಾಗಿ ಮಾಡಿರುವಂಥದ್ದನ್ನು ಸ್ಮರಿಸಿ ಅದಕ್ಕಾಗಿ ತಂದೆಯೇ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸಲು ಸಹಾಯಗಳು ಮಾಡಿರಿ. ಅಯೋಗ್ಯವಾಗಿ ಭೋಜನದಲ್ಲಿ ನಾವು ಪಾಲನೆ ಪಡೆಯದೆ ಯೋಗ್ಯರಾಗಿ ಪಾಲನೆ ಪಡೆಯುವಂತೆ ನಮಗೆ ಸಹಾಯಗಳು ಮಾಡಿ ತಂದೆ. ಆತನ ಶರೀರದ ಮುಖಾಂತರ ನಾವೆಲ್ಲ ಒಂದೇ ಶರೀರದಂತಾದೇವಲ್ಲ, ನಾವೆಲ್ಲ ಒಂದೇ ಎನ್ನುವಂತ ಭಾವನೆಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿ ನಡೆಯುವಂತ ಮನಸ್ಸನ್ನು ನಮಗೆ ಅನುಗ್ರಹಿಸಿದೆ ತಂದೆಯೇ. ಯೇಸು ಕ್ರಿಸ್ತನು ನಮಗಾಗಿ ಮರಣವನ್ನು ಅನುಭವಿಸಿದನು. ನಾವು ಆತನಿಗಾಗಿ ಮರಣವನ್ನು ಅನುಭವಿಸುವುದಕ್ಕೂ ಸಿದ್ಧರಾಗಿರಬೇಕು. ಮರಣ ನಿಶ್ಚಯ. ಯಾವ ರೀತಿ ಬೇಕಾದರೂ ಮರಣ ಸಂಭವಿಸೇ ತೀರುತ್ತೆ. ಆದರೆ ಸಂಭವಿಸುವಂತಹ ಮರಣ ಕರ್ತನಿಗೋಸ್ಕರವಾಗಿ ಆಗುವ ಹಾಗಿದ್ದರೆ ಅದು ಹಾಗೆ ಆಗಲಿ. ಕರ್ತನೆ, ಮರಣಕ್ಕೆ ಭಯಪಟ್ಟು ಹಿಂತೆಗೆಯಬಾರದು. ಆದರೆ ತಂದೆಯೇ, ನಿಮ್ಮ ಮೇಲಿನ ವಿಶ್ವಾಸದಿಂದ ಮರಣಕ್ಕೂ ನಾವು ಸಿದ್ಧವಾಗಿದ್ದು ತಂದೆಯ ಜೀವವೆನ್ನುವಂತ ಜಯಮಾಲೆಯನ್ನ ನಾವು ಹೊಂದುವಂತವರಾಗಿರಬೇಕು. ಆ ರೀತಿಯಾಗಿ ನಡೆಯಲು ತಂದೆ ನಮಗೆ ಸಹಾಯ ಮಾಡಿ. ತಂದೆ, ನಮ್ಮ ಕೃಪೆಗೆ ನಮ್ಮೆಲ್ಲರ ಸಂಗಡ ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾವು ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆ. ಆಮೆನ್.